यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् द्रव्यस्वभाव आशयकर्मकालैः एकादशामी मनसो विकाराः सहस्रशः शतशः कोटिशश्च क्षेत्रज्ञतो नामिथो न स्वतः स्युः द्रव्यं देहादिः स्वभावो योग्यता जीवस्य क्षेत्रज्ञतः स्युः मिथः स्वतश्च न स्युः द्रव्ಯ ಸ್ವಭಾವ ಆಮೇಲೆ ಆಶಯ ಕರ್ಮ ಕಾಲ ಇವುಗಳಿಂದ ಕೂಡಿ 11 ಇಂದ್ರಿಯಗಳು ಎಲ್ಲ ಸೇರಿ ಮನಸೋ ವಿಕಾರ ಮನಸ್ಸಿಗೆ ವಿಕಾರಕ್ಕೆ ಉಂಟಾಗತಕ್ಕಂತಹ ಕಾರಣಗಳು ಇಷ್ಟು ಕೂಡ ಇದೆ ಸಹಸ್ರಶಃ ಶತಶಃ ಕೋಟಿಶಶ್ಚ ಸಾವಿರಾರು ರೀತಿ ನೂರಾರು ರೀತಿ ಕೋಟಿಗಟ್ಟಲೆ ಅವನ ದಾರಿ ತಪ್ಪೋದಕ್ಕೆ ಸಾವಿರಾರು ದಾರಿಗಳಿದೆ ಕ್ಷೇತ್ರಜ್ಞತೋ ನ ಮಿಥೋ ನ ಸ್ವತಃ ಸ್ಯುಃ ಇವೆಲ್ಲ ತಾವೇನೂ ಆಗೋದಿಲ್ಲ ಬರೀ ದೇವರೂ ಮಾಡಿಸೋದಿಲ್ಲ ಇವೆಲ್ಲ ಸೇರಿಕೊಂಡಿದೆ ಅದನ್ನು ದೇವರು ಪಕ್ಷಪಾತಿ ಅಲ್ಲ ಅಂತ ಅರ್ಥ ದೇವರು ತಾನಾಗಿ ಅಷ್ಟೇ ಮಾಡಿಬಿಟ್ರೆ ಏನಾಗ್ತಾ ಇತ್ತು ಪಕ್ಷಪಾತಿ ಆಗ್ತಿದ್ದ ಪಕ್ಷಪಾತಿ ಅಲ್ಲ ಮತ್ತು ಹೆಸರಿಗೆ 11 ಆದರೂ ಕೂಡ ಪ್ರತಿಯೊಂದು ಎಷ್ಟಾಗಬಹುದು ಎಷ್ಟು ಬೇಕಾದರೂ ಆಗಬಹುದು ಅವನು ಯಾವ್ಯಾವ ರೀತಿ ದುರುಪಯೋಗ ಮಾಡ್ತಾನೋ ಆಯಾ ರೀತಿಯಲ್ಲಿ ಬಂಧಕ ಸದುಪಯೋಗ ಮಾಡಿದಾಗ ಅದು ತಾರಕ ಅದನ್ನು ಹೇಳ್ತಾರೆ ದ್ರವ್ಯಂ ದೇಹಾದಿಹಿ ಸ್ವಭಾವ ಯೋಗ್ಯತಾ ದ್ರವ್ಯ ಅಂದರೆ ದೇಹಾದಿಗಳು ಉಳಿದ ಇಂದ್ರಿಯಗಳು ಹಿಂದಿನ ಕರ್ಮಗಳು ಎಲ್ಲ ಕಾಲ ಎಲ್ಲ ಸೇರಿಬಿಟ್ಟು ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರವೃತ್ತೀಶಂ ಅಚಿತ್ತನು ತದ್ಧೀಯತಃ ಹೇಳಿದ್ದಾರೆ ಮಿಥಃ ಸ್ವತಶ್ಚ ನಶ್ಯು ಪರಸ್ಪರನೂ ಆಗೋದಿಲ್ಲ ಸ್ವತಃನೂ ಆಗೋದಿಲ್ಲ ಮುಖ್ಯ ಕಾರಣ ಪರಮಾತ್ಮನಾದರೂ ಕೂಡ ಪರಮಾತ್ಮ ಸಾಪೇಕ್ಷತ್ವ ಇದನ್ನೆಲ್ಲ ನೋಡಿ ಮಾಡ್ತಾನಾದ್ದರಿಂದ ಎಷ್ಟು ಕಾರಣ ಇದೆ ಇದರ ಎಕ್ಸ್ಪ್ಯಾನ್ಷನ್ನೇ ಪಂಚೈತಾರಿಣಿ ಬೋಧಮೆ ಹೇಳ್ತಾರಲ್ಲ ಅದರಲ್ಲಿ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾ ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಅದರ ವಿವರಣೆ ಇದರ ಸಂಕ್ಷೇಪ ಅದರ ವಿವರಣೆ ಆದ್ದರಿಂದ ಒಬ್ಬನೇ ಮಾಡಿದೆ ಅಂತಕ್ಕಂಥದ್ದು ಒಂದು ತಪ್ಪು ಬರೀ ದೇವರು ಮಾಡಿದೆ 2 ತಪ್ಪು 2 ಎಕ್ಸ್ಟ್ರೀಮ್ಗಳು ನಮ್ಮಲ್ಲಿದೆ ದೇವ್ರನ್ನ ಒಪ್ಪದೇ ಇಲ್ಲ ಎಲ್ಲ ನಾನೇ ಮಾಡಿದೆ ದೇವ್ರನ್ನ ಒಪ್ತಾನೆ ನಾನೇನು ಮಾಡೇ ಇಲ್ಲ ಅಂದರೆ ಪಾಪವನ್ನು ಮಾಡಿ ಎಸ್ಕೇಪ್ ಆಗ್ತಾನೆ ಪುಣ್ಯ ಮಾಡಿ ಅಲ್ಲ ಪಾಪ ಮಾಡಿ ಎಸ್ಕೇಪ್ ಆಗ್ತಾಗ ದೇವರೇ ಮಾಡಿಸ್ತಾನಲ್ಲ ನಂದೇನಿದೆ ಆಸ್ತಿಕನಾಗಿ ಇವನು ಕೆಡ್ತಾನೆ ನಾಸ್ತಿಕನಾಗಿ ಅವನು ಕೆಡ್ತಾನೆ ಗೊತ್ತಾಯ್ತಾ ಅದಲ್ಲ ಏನಾಗಬೇಕು ಇದಕ್ಕೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇರೋದ್ರಿಂದ ಸ್ವಾತಂತ್ರ್ಯ ಪರಮಾತ್ಮನಿಗೆ ಆದರೆ ಯಾರಿಗೂ ಕೂಡ ಏನು ಮಾಡೋದಿಲ್ಲ ಪರಮಾತ್ಮ ಅವರ ಯೋಗ್ಯತೆಗೆ ತಕ್ಕಂತೆ ನೋಡ್ತಾನೆ ಹೊರತು ಬೇರೆ ಅಲ್ಲ ಇಷ್ಟು ಸ್ಪಷ್ಟ ಎಲ್ಲ ಅದಿಷ್ಟು ತಾತ್ಪರ್ಯ ಇಷ್ಟು ಸೇರಿ ಬಂದಿರೋದು ಮಾಡಿಸೋದು ಅವನೇ ಬಟ್ ಸುಮ್ಮನೆ ಮಾಡಿಸೋದಿಲ್ಲ ಇವತ್ತು ಬರೀ ಅಂತ ಹೇಳ್ತಾರೆ ಅಲ್ಲ ಬಟ್ ಬರೀಬೇಕಾದ್ರೆ ಅವನ ಪ್ರಕಾರ ಎಲ್ಲರೂ ಒಂದೇ ರೀತಿ ಬರೆದಿರ್ತಾರೆ ಹ್ಯಾಂಡ್ ರೈಟಿಂಗ್ ಒಂದೇ ರೀತಿ ಇರುತ್ತಾ ಹೇಳೋದು ಅವನೇ ಅದೇ ವಿಷಯನೇ ಬರೆದವ್ರು ಕೂತಿದ್ದಾರೆ ಒಂದೇ ಕ್ಲಾಸು ಎಲ್ಲರದು ಬೇರೆ ಬೇರೆ ಕಾಣುತ್ತೆ ಅದಕ್ಕೆ ಅವ್ರ ರೋಲ್ ಇಲ್ಲದೆ ಹೋಗೋದು ಏನಿರಬೇಕಾಗಿತ್ತು ಏನು ಇರಬಾರ್ದು ಎಲ್ಲ ಒಂದೇ ರೀತಿ ಇರಬೇಕು ಏನೂ ಇರಬಾರ್ದಾಗಿತ್ತು ಇಲ್ಲ ಎಲ್ಲ ಒಂದೇ ರೀತಿ ಇರಬೇಕಾಗಿತ್ತು ಸೊ ಏನೂ ಇಲ್ಲ ಆದರೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವ್ರ ರೋಲ್ ಇದೆ ಅಂತಾಯಿತು ಯಾವುದಾದ್ರೆ ಒಂದೇ ರೀತಿಯಲ್ಲ ಅಂದರೆ ಸಮ ಇಲ್ಲ ಅಂತಾಯಿತು ಹೆಚ್ಚು ಕಡಿಮೆ ಇರೋದಕ್ಕೆ ತಾರತಮ್ಯ ಇದೆ ಅಂತಾಯಿತು ಇಷ್ಟೆಲ್ಲ ನೋಡಿದಾಗ ಪ್ರತಿ ಕ್ಷಣದಲ್ಲೂ ಅಷ್ಟೇ ಇವತ್ತು ಒಂದೇ ಕಾಲೇಜು ಒಂದೇ ಸ್ಕೂಲು ಒಬ್ಬರೇ ಬೆಸ್ಟ್ ಎಲ್ಲ ಅದೇ ಕೆಲಸ ತತ್ತನು ಈಗ ಈ ಅಟಾನಮಸ್ ಇದ್ದಾಗ ಎಕ್ಸಾಮ್ ಅವರೇ ಕಂಡಕ್ಟ್ ಮಾಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಏನಾಗುತ್ತೆ ರಿಸಲ್ಟು ಇಬ್ಬರು ಒಂದೇ ರೀತಿ ಬರೋ ಚಾನ್ಸಸ್ ಭಾರಿ ಕಡಿಮೆ 3-4 ಜನ ಸ್ಟೂಡೆಂಟ್ಸ್ ಅಷ್ಟೇ ಇದ್ದರೂ ಕೂಡ ಹೈಯೆಸ್ಟ್ ಕ್ಲಾಸಲ್ಲೇ ರಿಸಲ್ಟ್ ವೇರಿ ಆಗುತ್ತೆ ಮತ್ತೆ ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿ ಅಜಃ ಪರೇಶಃ ನಾರಾಯಣೋ ಭಗವಾನ್ ವಾಸುದೇವ ಸ್ವಮಾಯಯ ಆತ್ಮನ್ ವ್ಯವಧೀಯಮಾನಃ ಕ್ಷೇತ್ರಜ್ಞ ಆತ್ಮ ಪುರುಷ
ಅಲ್ಲಿ ಕ್ಷೇತ್ರಜ್ಞ ಯಾರು ಅನ್ನೋದ್ರ ಬಗ್ಗೆ ಭಾರಿ ಗಲಾಟೆ. ಇಲ್ಲಿ ಯಾವುದರಲ್ಲಿ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ಯಾರು ಅಂದರೆ ಅವರು ಬರೀ ಆತ್ಮ ಜೀವ ಅಂತ ಹೇಳಿಬಿಡ್ತಾರೆ. ಅಲ್ಲ, ಪರಮಾತ್ಮನೇ ಕ್ಷೇತ್ರಜ್ಞ. ಕ್ಷೇತ್ರಜ್ಞೇಯ ವಚ ಎಲ್ಲಿ ಬಂದಿದೆ? ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಇಲ್ಲೂ ಹೇಳ್ತಾರೆ ಕ್ಷೇತ್ರಜ್ಞ ಆತ್ಮ ಪುರುಷ ಪುರಾಣ ಸಾಕ್ಷಾತ್ ಸ್ವಯಂ ಜ್ಯೋತಿ ಅಜಃ ಪರೇಶ. ಎಷ್ಟು ಅಬ್ಜೆಕ್ಟಿವ್ ಹಾಕಿದ್ದಾರೆ. ಕ್ಷೇತ್ರ ಅಂತ ತಿಳ್ಕೊಂಡು ಎರಡರ್ಥ. ಇಡೀ ವಿಶ್ವನೇ ಕ್ಷೇತ್ರ, ನಮ್ಮ ದೇಹನೂ ಕ್ಷೇತ್ರ. ಯಾಕೆ ಪಿಂಡಾಂಡ ಅದು ಬ್ರಹ್ಮಾಂಡ. ಆದರೆ ನಮಗೆ ಬ್ರಹ್ಮಾಂಡನೂ ಗೊತ್ತಿಲ್ಲ, ಪಿಂಡಾಂಡನೂ ಗೊತ್ತಿಲ್ಲ. ಗೊತ್ತಿರೋದು ಯಾರಿಗೆಲ್ಲ? ಪರಮಾತ್ಮ. ಕ್ಷೇತ್ರಜ್ಞ, ಸರ್ವಜ್ಞ, ತಿಳಿದವನು, ಎಲ್ಲವನ್ನೂ ತಿಳಿದವನು ಅವನೇನೆ. ಇವತ್ತು ವೈದ್ಯರೇ ಬೇಕಾಗ್ತಿಲ್ಲ. ನಮಗೆ ಗೊತ್ತಿದ್ದರೆ ವೈದ್ಯರೇ ಆಗಬೇಕಾಗ್ತಿತ್ತು. ತಲೆನೋವಾಗಿದೆ ಗೊತ್ತು, ಯಾತಕ್ಕೆ ಗೊತ್ತಿಲ್ಲ. ಕಾಲು ನೋವು ಯಾತಕ್ಕೆ ಗೊತ್ತಿಲ್ಲ. ಇದಕ್ಕೆಲ್ಲ ವೈದ್ಯ ಬೇಕು. ಅಂದರೆ ನಮ್ಮ ಕ್ಷೇತ್ರ ದೇಹನೇ ಇಟ್ಕೊಂಡ್ರೂ ಕೂಡ ನಾವು ತಿಳಿದಿಲ್ಲ, ತಿಳಿದವರಾಗಿಲ್ಲ. ಇಷ್ಟಾದರೂ ಬಿಡೋದಿಲ್ಲ ಅವರು. ಅದನ್ನೇ ಹೇಳೋದು, ಅದೇ ಮಾತನ್ನು ಹೇಳ್ತಾರೆ. ಸಿಕ್ಕಾಬಟ್ಟೆ ಉಳಿದವನು ಬೈತಾರೆ, ದೇವರನ್ನ ಒಪ್ಪರನ್ನ, ಅದೆಲ್ಲ ಮಾಡ್ತಾರೆ. ಯಥಾನಿಲಃ ಸ್ಥಾವರ ಜಂಗಮ ನಾಮಾತ್ಮಕ ಸ್ವರೂಪೇಣ ನಿವಿಷ್ಟ ಇಷ್ಟೇ. ಇವತ್ತಷ್ಟೇ ಅಲ್ಲ, ಪರೇಶ ನಾರಾಯಣೋ ಭಗವಾನ್ ವಾಸುದೇವ. ನಾರಾಯಣ ವಾಸುದೇವ ಎಲ್ಲ ಅವನೇನೆ ಅಂತೇಳಿ. ಸ್ವಮಾಯಯ ಉಳಿದೆಲ್ಲ ಆತನ ಇಚ್ಛೆಯಿಂದ. ಸಂಭವಾಮ್ಯಾತ್ಮಮಾಯಯ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅಷ್ಟೆಲ್ಲ ಹೇಳಿ ವ್ಯವಧೀಯಮಾನ ಸ್ವತಂತ್ರ, ಎಲ್ಲ ಅವನ ಕೈಯಲ್ಲಿದೆ. ಆದರೆ ಮಾಡಿಸ್ಬೇಕಾದ್ರೆ ಈ ರೀತಿ ಮಾಡಿಸ್ತಾನೆ. ಯಥಾ ಅನಿಲ ಸ್ಥಾವರ ಜಂಗಮಾನಾಂ ಆತ್ಮಸ್ವರೂಪೇಣ ನಿವಿಷ್ಟ ಇಷ್ಟೇ ಏವಂ ಪರೋ ಭಗವಾನ್ ವಾಸುದೇವ ಕ್ಷೇತ್ರಜ್ಞ ಆತ್ಮ ಇದಂ ಅನುಪ್ರವಿಷ್ಟ. ಗಾಡಿ ಇದೆ, ಯಥಾ ಅನಿಲ. ಇದು ವಾಯುದೇವರ ಜೀವೋತ್ತಮತ್ವವನ್ನು ಹೊಡುತ್ತಾರೆ. ಸ್ಥಾವರ ಜಂಗಮ ಎಲ್ಲದರಲ್ಲೂ ಕೂಡ ವಾಯು ತುಂಬಿದ್ರೂ ಕೂಡ ಅದು ಫಂಕ್ಷನ್ ಮಾಡಿಸೋದು ಮಾತ್ರ ಹೇಗೆ ಮಾಡಿಸುತ್ತೆ? ಆಯಾ ವಸ್ತುಗಳ ಯೋಗ್ಯತೆಗೆ ತಕ್ಕಂತೆಯೇ. ಸೂರ್ಯ ಎಷ್ಟೇ ಬೆಳಕು ಕೊಟ್ಟರು ಕೂಡ ವಸ್ತುವನ್ನು ಸೃಷ್ಟಿ ಮಾಡೋದಿಲ್ಲ. ಸೂರ್ಯ ಏನು ಮಾಡ್ತಾನೆ? ಇರೋದನ್ನು ತೋರಿಸ್ತಾರೆ ಅಷ್ಟೇ. ಏನಿದೆ ಸೂರ್ಯ ತೋರಿಸ್ಕೊಡ್ತಾರೆ ಹೊರತು ಸೃಷ್ಟಿ ಮಾಡೋದಿಲ್ಲ. ಆದರೆ ನೋಡೋದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು ನಮಗೆ. ಸೂರ್ಯನ ಬೆಳಕಿಲ್ಲದೆ ಹೋದರೆ ಕಾಣೋದಿಲ್ಲ. ಸೂರ್ಯನ ಬೆಳಕೆ ಸೃಷ್ಟಿ ಮಾಡಿಲ್ಲ, ಅರ್ಥ ಆಯ್ತಾ? ಸೂರ್ಯನ ಬೆಳಕು ಸೃಷ್ಟಿ ಮಾಡಿಲ್ಲ, ಕಾಣಕ್ಕೇನು ಬೇಕು? ಬೆಳಕು ಬೇಕೇ ಬೇಕು. ಅದೇ ರೀತಿ ಪರಮಾತ್ಮ ಸ್ವತಂತ್ರ, ಆದರೆ ಏನು ಮಾಡ್ತಾ ಇಲ್ಲ? ತನ್ನ ತೋರಿಸಿದಾಗ ಮಾಡಿವರನ್ನು ಏನೋ ಮಾಡ್ತಾ ಇಲ್ಲ, ಯೋಗ್ಯತೆ ತಕ್ಕಂತೆ ಮಾಡ್ತಾ ಇದ್ದಾನೆ. ಇಲ್ಲಿ ವಾಯುದೇವರ ದೃಷ್ಟಾಂತ ಇಲ್ಲಿ ಬಂದರೆ ವಾಯುದೇವರೇ ದೇವರ ದೃಷ್ಟಾಂತ ಕೊಡೋದು. ದೇವರೇ ಮಾಡಿಸ್ತಾರಲ್ಲ, ವಾಯುದೇವರ ನಿಷ್ಪಕ್ಷಪಾತಿಗಳಾಗಿ ಮಾಡಿಸ್ತಾರೆ. ಏವಂ ಪರೋ ಭಗವಾನ್ ವಾಸುದೇವ ಕ್ಷೇತ್ರಜ್ಞ ಆತ್ಮ ಇದಂ ಅನುಪ್ರವಿಷ್ಟ ಸ್ವಮಾಯಯ ಆತ್ಮನ್ ವ್ಯವಧೀಯಮಾನ ಸ್ವೇಚ್ಛೆಯ ಸ್ವಸ್ಮಿನ್ನೇವ ತಿರೋಹಿತತ್ವೇನ ಸ್ಥಿತ. ಪರಮಾತ್ಮ ಪ್ರತಿಯೊಬ್ಬರೊಳಗೂ ತಿರೋಹಿತರಾಗಿ ಕಣ್ಣಿಗೆ ಕಾಣದಂತೆ ಇದ್ದಾನೆ, ಮಾಡಿಸ್ತಾನೆ. ಸ್ವಾತ್ಮಾಧಾರ ಸ್ವೇಚ್ಛೆಯೈವ ಜೀವದೃಷ್ಟೇ ತಿರೋಹಿತ ಕ್ಷೇತ್ರಜ್ಞೇತ್ಯುಚ್ಯತೆ ವಿಷ್ಣು ಜೀವಸ್ಥಃ ಪುರುಷೋತ್ತಮ ಇತಿ. ವಿಷ್ಣು ಸಹಸ್ರನಾಮಕ್ಕೆ ಬಂತ ಕ್ಷೇತ್ರಜ್ಞ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಸ್ವಾತ್ಮಾಧಾರ, ದೇವರಿಗೆ ಬೇರೆಯವರ ಆಧಾರ ಬೇಕಿಲ್ಲ. ಆಧಾರ ನಿಲಯೋಧಾತ ಪುಷ್ಪ ಸಹ ಪ್ರಜಾಗರ. ಸ್ವೇಚ್ಛೆಯೈವ ಜೀವದೃಷ್ಟೇ ತಿರೋಹಿತ, ತನಗೆ ತಾನು ಮಾಯ ಮರೆಯಾಗಿದ್ದಾನಲ್ಲ, ಜೀವನ ಕಣ್ಣಿಗೆ ಕಾಣದಂತೆ ಇದ್ದಾನೆ. ಕ್ಷೇತ್ರಜ್ಞ ಇತ್ಯುಚ್ಯತೆ ಸಹ ವಿಷ್ಣು, ಆ ವಿಷ್ಣುವಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ. ಜೀವಸ್ಥ ಪುರುಷೋತ್ತಮ, ಜೀವರೊಳಗಿರತಕ್ಕಂಥವ್ರು ಕ್ಷೇತ್ರಜ್ಞ. ಜೀವನೇ ಕ್ಷೇತ್ರಜ್ಞನಲ್ಲ, ದೇಹ ಇದು ಕ್ಷೇತ್ರ, ಪಿಂಡಾಂಡವಾಗಿ ಕ್ಷೇತ್ರ. ಒಳಗಿರ್ತಕ್ಕಂಥದ್ದು ಜೀವ, ಅವಳೊಳಗಿರ್ತಕ್ಕಂಥ ಪರಮಾತ್ಮ. ಜೀವನೂ ದೇಹ ಎಲ್ಲರೂ ಗೊತ್ತಿರೋದು ಪರಮಾತ್ಮನೇ ಪೂರ್ತಿಯಾಗಿ, ಗೊತ್ತಾಯ್ತಾ? ಅವಳು ಜೀವನಿಗೆ ಏನು ಗೊತ್ತಿಲ್ಲ? ಒಳಗಿರೋ ದೇವರು ಗೊತ್ತಿಲ್ಲ, ಹೊರಗಿರೋ ದೇಹನೂ ಗೊತ್ತಿಲ್ಲ. ಎಲ್ಲರ ಮಧ್ಯೆ ಇದ್ದಾನೆ. ಅವನಿಗೆ ನಾನೇ ಲಿಮಿಟೆಡ್ ಎಂದು ತಿಳ್ಕೊಳ್ತಾನೆ, ಅವನು ಮುಕ್ತನಾಗ್ತಾನೆ. ಅಲ್ಲಿವರೆಗೆ ಏನಾಗೋದಿಲ್ಲ, ಮುಕ್ತನಾಗೋದಿಲ್ಲ. ನಯಾವದೇತಾಂ ತನುಹೃನ್ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ ವಿಮುಕ್ತ ಸಂಗೋ ಜಿತಷಟ್ಸಪತ್ನೋ ವೇದಾರ್ಥತತ್ವಂ ಭ್ರಮತೀಹ ತಾವತ್. ನ ತಾವತ್ ಏತಾಂ ತನುಹೃತ್ ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ. ವಯುನ ಅಂದರೆ ಜ್ಞಾನ, ಜ್ಞಾನೋದಯೇನ ವಿಮುಕ್ತ ಸಂಗ ಜಿತಷಟ್ಸಪತ್ನಃ ವೇದಾರ್ಥತತ್ವಂ ಭ್ರಮತಿ ಇಹ ತಾವತ್. ಎಲ್ಲಿವರೆಗೂ ಕೂಡ ಈ ರೀತಿ ಇರೋದಿಲ್ಲ ಅಲ್ಲಿವರೆಗೂ ಭ್ರಮತಿ ಸುತ್ತಾನೇ ಇರ್ತಾನೆ. ಎಲ್ಲಿವರೆಗೂ? ಏತಾಂ ತನುಭೃತ್ ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ. ಮಾಯೆಯನ್ನು ಗೆಲ್ಲಬೇಕು. ಯಾವುದರಿಂದ? ವಯುನೋದಯ, ಜ್ಞಾನೋದಯ ಆಗಬೇಕು. ಜ್ಞಾನವಾದಾಗ ಏನಾಗುತ್ತೆ ಅಲ್ಲಿಗೆ? ಆಗ ಮಾಯ ಕಲ್ಪನೆ ಅರ್ಥ ಆಗುತ್ತೆ.
ಕ್ಷೇತ್ರ ಮುಂದೆ ವಿಮುಕ್ತ ಸಂಘ ಆಗ ಅವನು ಡೀಲಿಂಗ್ ಆಗ್ತಾನೆ. ಜಿತ ಷಟ್ ಸಪತ್ನಃ 6 ವೈರಿಗಳನ್ನು ಷಡ್ವರ್ಗನ್ನು ಗೆಲ್ತಾನೆ. ವೇದಾರ್ಥ ತತ್ವವನ್ನು ತಿಳಿತಾನೆ. ಅಲ್ಲಿವರೆಗೂ ಇವನು ಭ್ರಮೆ ತಪ್ಪಿದ್ದಲ್ಲ. ಎಲ್ಲಿವರೆಗೂ ಓದಿ ಪಾಸಾಗೋದಿಲ್ಲ ಅಲ್ಲಿವರೆಗೂ ಬರಬೇಕು ಇಲ್ಲ ಬಿಡಬೇಕಷ್ಟು, ಬೇರೆ ದಾರಿ ಇಲ್ಲ. ಈ ಕೋರ್ಸೇ ಆಗೋದಿಲ್ಲ ಅದು ಬಿಟ್ಟು ಹೋಗಬೇಕು, ಇಲ್ಲದೆ ಹೋದರೆ ಎಲ್ಲ ಅರ್ಥ ಮಾಡ್ಕೊಂಡು ಪಾಸಾಗಬೇಕಷ್ಟು. ಇಲ್ಲದೆ ಹೋದರೆ ಅವನೇ ಆಗ್ತಾನೆ ಬಂಧಿತನಾಗೇ ಇರ್ತಾನೆ. ನ ಯಾವದೇತಾಂ ತನು ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ. ವಯುನೋಮ್ ಜ್ಞಾನಂ ಅಂತ ಬೇರೆ ಕಡೆ ಆಚಾರ್ಯ ಕೋಟ್ ಮಾಡಿದ್ದಾರೆ. ಇದೆಲ್ಲ ಸೇರಿಸ್ಕೋಬೇಕು ಇಲ್ಲಿಗೆ. ವಿಮುಕ್ತ ಸಂಗೋ ಗಿತಷಟ್ ಸಪತ್ನೋ ವೇದಾರ್ಥ ತತ್ವಂ ಭ್ರಮತೀಹ ತಾವತ್. ಎರಡರ್ಥ ಮಾಡೋದು. ವೇದಾರ್ಥ ತತ್ವಂ, ವೇದಗಳ ಅರ್ಥತತ್ವವನ್ನು ತಿಳಿತಾನೆ, ಅಥವಾ ಅರ್ಥತತ್ವಂ ವೇದ, ಆ ರೀತಿಯೂ ಮಾಡ್ಬೋದು. ಅರ್ಥತತ್ವ ಎಲ್ಲ ತತ್ವವನ್ನು ತಿಳಿತಾನೆ. ಅಲ್ಲಿವರೆಗೂ ತಪ್ಪಿದ. ಏನು ಸರಿ ಹೋಯ್ತಾ? ಮತ್ತೇನು ಖುಷಿಪಟ್ಟಾಗೈತಲ್ಲ? ಯಾಕೆ ಏನೋ ಅವ್ರೇನೋ ಹೇಳಿದ್ರು? ಏನಿಲ್ಲ. ಸ್ವಾತ್ಮಾಧಾರ ವಿಮುಕ್ತ ಸಂಗೋ ಜಿತ ಷಟ್ ಸಪತ್ನ ಅಂದ್ರೆ ವೈರಿ, ಷಟ್ ಅಂದ್ರೆ 6, ಜಿತ ಅಂದರೆ ಇದು. ಜಿತ ಅರಿಷಡ್ವರ್ಗ ಅಂತ ಅರ್ಥ. ಅದೇ ಹೇಳ್ತೇವೆ ದಾಸರು ಹೇಳ್ತಾರಲ್ಲ, ಋಷಿಗಳು ಎಂಥವರವರೆಲ್ಲ ಕೂಡ ಎಲ್ಲದನ್ನು ಗೆದ್ದು ಷಡ್ವರ್ಗ ಗೆದ್ದದ್ದು ಅರಿತಕ್ಕಂಥ ಮಹಾನುಭಾವರು ವರ್ಣನೆ ಮಾಡ್ತಾರೆ. ಆ ರೀತಿ ಇರಬೇಕು. ಅವ್ರು ಭಾರಿ ದೊಡ್ಡವರು, ಸ್ವಲ್ಪಾರು ಇರಬೇಕು. ನ ತಾವದೇತನ್ಮನ ಆತ್ಮಲಿಂಗಂ ಸಂಸಾರ ತಾಪಾಪನಂ ಜನಸ್ಯ ಯಚ್ಛೋಕ ಮೋಹಾಭಯ ರಾಗ ಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ. ನ ತಾವದೇತತ್ ಮನಃ ಆತ್ಮಲಿಂಗಂ ಸಂಸಾರ ತಾಪ ಆವಪನಂ ಜನಸ್ಯ ಯಚ್ಛೋಕ ಮೋಹ ಆಮಯ ರಾಗ ಲೋಭ ವೈರಾಗ್ಯ ಅನುಬಂಧಂ ಮಮತಾಂ ವಿಧತ್ತೆ. ನ ತಾವದೇತತ್ ಮನಸ್ಸು ಇದೆಲ್ಲ ಮಾಡ್ತಾ ಇದೆ. ಮಾಡೋದು ಬಿಡಬೇಕದು. ಏನೇನು ಮಾಡುತ್ತೆ ಮನಸ್ಸು? ಸಂಸಾರ ತಾಪ ಆವಪನಂ, ಸಂಸಾರ ತಾಪಕ್ಕೆ ಕಾರಣವಾಗೋದೇ ಇದು. ಜನಸ್ಯ ಜನರಿಗೆ ಸಂಸಾರ ತಾಪಕ್ಕೆ ಕಾರಣವಾಗತಕ್ಕಂತಹ ಈ ಮನಸ್ಸೇನಿದೆಯಲ್ಲ, ಯತ್ ಶೋಕ ಮೋಹ, ಶೋಕಕ್ಕದೇ ಕಾರಣ, ಮೋಹಕ್ಕೆ ಕಾರಣ ಆಮಯ ರೋಗ, ಆಮೇಲೆ ರಾಗ ಅಂದರೆ ಕಾಮ, ಲೋಭ ವೈರಾನುಬಂಧ, ಎಲ್ಲದಕ್ಕೂ ಕಾರಣವಾಗೋದು ಯಾವುದು? ಮನಸ್ಸು. ಇಲ್ಲಿವರೆಗೂ ವೈನೋದಯೇನ, ಜ್ಞಾನೋದಯ ಆಗೋವರೆಗೂ ಕೂಡ ಮನಸ್ಸು ಏನು ಮಾಡುತ್ತೆ? ದಾರಿ ತಪ್ಪಿಸ್ತಾನೆ ಇರುತ್ತೆ. ಅದಕ್ಕೆ ಆತ್ಮೈಭಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಎಲ್ಲಿವರೆಗೂ ಕೂಡ ಅದು ಇದು ಬಂಧನದಿಂದ ಒಳಗಾಗೋದಿಲ್ಲ, ಅಲ್ಲಿ ಹೊರಗೆ ಬರೋದಿಲ್ಲ, ಅಲ್ಲಿವರೆಗೂ ಅದು ಕೆಟ್ಟದು. ಆಮೇಲೆ ಭಾರಿ ಫ್ರೆಂಡ್ ಇದ್ದಾಗ, ವೆಹಿಕಲ್ ಸರಿಯಾಗಿತ್ತು ಫ್ರೆಂಡು, ಇಲ್ಲದೆ ಹೋದರೆ ಹೊಂದಾಕಿಬಿಡೋದು. ವೆಹಿಕಲ್ ಇದ್ದಾಗ, ವೆಹಿಕಲ್ ನಾವು ಗುರಿ ಮುಟ್ಲಕ್ಕೆ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಏನು ಮಾಡುತ್ತೆ ಅದು? ಇವನ್ನೇ ಹಾಳು ಮಾಡಿಬಿಡ. ಇವತ್ತು ನಡೀತಾರೆ ವೆಹಿಕಲ್, ಮನಸ್ಸು ವೆಹಿಕಲ್. ಆದ್ದರಿಂದ ಅವನು ಆಕ್ಸಿಡೆಂಟ್ ಆಗಲಿಕ್ಕೂ ವೆಹಿಕಲ್ ಕಾರಣ, ಗುರಿ ಮುಟ್ಲಕ್ಕೂ ವೆಹಿಕಲ್ ಕಾರಣ. ಹೇಗೋ ಸರಿಯಾಗಿದೆ. ಯಾವಾಗ ಅದು ಕಾರಣ? ಕಂಟ್ರೋಲಲ್ಲಿದ್ದರೆ ಸುರಕ್ಷಿತ. ವೆಹಿಕಲ್ ಕಂಟ್ರೋಲ್ ಇರಬೇಕು. ವೆಹಿಕಲ್ ಕಂಟ್ರೋಲಿಗೆ ನಾವು ಹೋಗಿಬಿಟ್ರೆ ನಾಶ ಮಾಡಿ. ಗೊತ್ತಾಯ್ತಾ? ವೆರಿ ಸಿಂಪಲ್. ಅದು ಮನಸ್ಸು ವೆಹಿಕಲ್ ಅಂತ ಹೇಳಿದ ಮೇಲೆ ಏನಾಗಿರ್ಬೇಕದು? ಕಂಟ್ರೋಲ್ದೇ ಇರಬೇಕು. ಕಂಟ್ರೋಲ್ ಇಲ್ಲದೆ ಹೋದರೆ ಅದರಿಂದ ಅಪಾಯ ಇದೆ. ಗೊತ್ತಾಯ್ತಾ? ಅಪಾಯ ತಪ್ಪಿದ್ದಲ್ಲ. ನಯಾವದೇತಾಂತ ನಡೀತಿರೋದೆಲ್ಲ ಮನಸ್ಸಿನ ಕೆಲಸಗಳೇ. ಅದಕ್ಕೇನು ಮಾಡ್ತಾರೆ? ಯಾತಕ್ಕೆ ತದಲಂಬಹು ಲೋಕ ವಿಚಿಂತನೆ ಅಂದರೆ, ಲೋಕಚಿಂತನೆ ಬಂದಷ್ಟು ಕೂಡ ಮನಸ್ಸು ಏನಾಗ್ತಾ ಹೋಗುತ್ತದು? ಕೆಡ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಕೂಡ ಮಿನಿಮೈಸ್ ಮಾಡಿದರೆ ಅರ್ಧ ಸಾಲ್ವಾದಾಗ ಲೆಕ್ಕ. ಗೊತ್ತಾಯ್ತಾ? ಏನೋ ಹೇಳ್ತಾನೆ, ಅದು ತಿಂದ ನನಗೆ ಜ್ವರ ಬರುತ್ತೆ, ತಿನ್ನೋದು ಬಿಟ್ಬಿಟ್ರೆ ಆಯ್ತಲ್ಲ. ಅಲ್ಲೇ ಉತ್ತರ, ಪ್ರಶ್ನೆಯಲ್ಲೇ ಉತ್ತರ ಇದೆ ಅವರಿಗೆ. ಆದ್ದರಿಂದ ನಾವು ಕಾಂಟ್ಯಾಕ್ಟ್ ಬಂದಂತೆ ನಮಗೆ ಇದಾಗೋದಾದರೆ ಕಾಂಟ್ಯಾಕ್ಟ್ ಕಡಿಮೆ ಮಾಡಬೇಕು. ಪೂರ್ತಿ ಬಿಡ್ಲಿಕ್ಕಂತೂ ಆಗೋದಿಲ್ಲ. ಪೂರ್ತಿ ಬಿಟ್ಟರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ಇಟ್ಕೊಂಡ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವತ್ತು ವಿದ್ಯಾರ್ಥಿ ಊಟ ತಿಂಡಿ ಎಲ್ಲ ಮಾಡಬೇಕೋ ಇಲ್ವೋ? ಮಾಡಿದವರು ಬರಲಿಕ್ಕೆ ಬರೋದಿಲ್ಲ. ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಬರಲಿಕ್ಕೆ ಬರೋದು. ಅದೇ ಕೂತ್ಕೊಂಡು ನೀಟಾಗಿ ಮಾಡೋದು, ಫುಲ್ ಸ್ಟಾಪ್. ಪರೀಕ್ಷೆ ದಿವಸ ಕೂಡ 2 ತಾಸು ಊಟ ಮಾಡೋದು, ಎಲ್ಲ ಮಾಡೋದು, ಅನ್ನಿದ್ದೆ ಮಲ್ಕೊಂಡ್ಬಿಡೋದು. ಆಹಾರ ಬೇಕು ಬೇಡ ಎರಡೂ ಇದೆ. ಏನೂ ಇಲ್ಲದೆ ಹೋದರೆ ಬರಲಿಕ್ಕಾಗೋದಿಲ್ಲ. ಹೆಚ್ಚು ತಿಂದರೆ ಮನೆಯಿಂದ ಹೊರಗೋಗ್ಲಿಕ್ಕೆ ಆಗೋಲ್ಲ, ಬರೆಯೋದಲ್ಲ. ಆದ್ದರಿಂದ ಆ ರೀತಿ ಮಿನಿಮೈಸ್ ಮಾಡೋದು, ಅದನ್ನು ಕರೆಕ್ಟ್ ಸಾಧನೆ ಅಂತ ಕರೆಯೋದು. ಊಟ ಹೆಚ್ಚು ತಿಂದ ಅಜೀರ್ಣ ಆಯಿತು, ರೋಗಕ್ಕೆ ಕಾರಣ ಆಯಿತು. ಸರಿಯಾಗಿ ತಿಂದ ಉಳಿಯೋಕ್ಕೆ ಕಾರಣ ಆಯಿತು. ಪ್ರತಿಯೊಂದು ಕೂಡ ಒಂದು ಬರೀ ಔಷಧಿ ಸೈಡ್ ಎಫೆಕ್ಟ್ ಅಲ್ಲ, ಆಹಾರಕ್ಕೂ ಸೈಡ್ ಎಫೆಕ್ಟ್ ಇದೆ, ನೀರಿಗೂ ಸೈಡ್ ಎಫೆಕ್ಟ್ ಇದೆ. ಸೈಡ್ ಎಫೆಕ್ಟ್ ಇಲ್ಲದ ಪದಾರ್ಥ ಜಗತ್ತಿನಲ್ಲಿಲ್ಲ. ಸುಖ ಜೀನಿ ದುಃಖ ಮತ್ತು ಸೈಡ್ ಎಫೆಕ್ಟ್. ಗೊತ್ತಾಯ್ತಾ? ಸುಖ ಜೀನಿ ದುಃಖ ಇದೆ,
ಇದೆಲ್ಲ ಯೋಚನೆ ಮಾಡಿದರೆ ಅದನ್ನು ಯಾರು ಅತಿಯಾದ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಆ ಮಾತು ಎಲ್ಲ ಸೂತ್ರ. ಯಾವುದೋ ಅತಿಯಾದರೆ ಪ್ರಯೋಜನ ಇಲ್ಲ, ಇಲ್ಲ ಹೋದರೂ ಉಪಯೋಗ ಇಲ್ಲ. ಏನು? ಹಾಂ 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 ಅದೇ ಹಾಂ. ಇವೆಲ್ಲ ಈ ಮಧ್ಯೆ ಏನಾಗಿದೆ, ಸಾಕ್ಷಿ ಇದೆ. ಎಲ್ಲದಕ್ಕೂ ಕಾರಣ ಸಾಕ್ಷಿ. ಆ ಸಾಕ್ಷಿ ಏನು ಮಾಡಬೇಕದು? ಅದೇ ಸ್ವಭಾವ ಅಂದರೆ ಅದೇ. ಸ್ವಭಾವ ಅಂದರೆ ಯೋಗ್ಯತಾ ಅಂದರೆ ಸ್ವಭಾವ ಅಂದರೆ ಅದೇ ಒಂದೇ. ನಾವು ಏನು ಮಾಡ್ತಿದ್ದೀವಿ, ಅದನ್ನು ಬಿಟ್ಟು ಎಲ್ಲ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೇವೆ. ಅದು ಯಾವಾಗ ಆ್ಯಕ್ಟಿವೇಟ್ ಮಾಡಬೇಕು, ಸಾಕ್ಷಿ ಆ್ಯಕ್ಟಿವೇಟ್ ಆಗಬೇಕು. ಸಾಕ್ಷಿ ಆ್ಯಕ್ಟಿವೇಟ್ ಆಗೋದಕ್ಕೆ ಸಾಧನೆ ಅಂತ ಕರೆಯೋದು. ಸಾಕ್ಷಿ ಯಾವ ಆ್ಯಕ್ಟಿವೇಟ್ ಆದ ತಕ್ಷಣ ಡೀಲಿಂಗ್ ಆಗಿಬಿಡ್ತಾನೆ ಇಮಿಡಿಯೇಟಾಗಿ. ಗೊತ್ತಾಯ್ತಾ? ಅದು ಭಾರಿ ವಿಶೇಷ. ಅಲ್ಲಿವರೆಗೂ ನಾವು ಸಾಕ್ಷಿನ ಬಿಟ್ಟು ಮಾತಾಡ್ತೇವೆ. ಸಾಕ್ಷಿ ಇದೆ, ರಿಲೈಸ್ ಮಾಡ್ಕೋತಾ ಇಲ್ಲ. ಇವತ್ತು ತುಂಬ ಜನ ಸಾಕ್ಷಿ ಇರೋದೇ ಗೊತ್ತಿಲ್ಲ. ನೈಯಾಯಿಕರು ಬದಲಾದ ಯಾರಿಗೂ ಕೂಡ ಸಾಕ್ಷಿ ಕಾನ್ಸೆಪ್ಟೇ ಗೊತ್ತು. ಅವರ ಸಾಕ್ಷಿ ಅಂದರೆ ಈ ಸಾಕ್ಷಿ, ವಿಟ್ನೆಸ್ ಸಾಕ್ಷಿಗಳಲ್ಲ. ಈ ಸ್ವರೂಪದ ಇಂದ್ರಿಯ ಇದೆಯಲ್ಲ, ಅದ್ರ ಬಗ್ಗೆ ಕಲ್ಪನೆ ಬಂದರೆ ಆಗ ಸಾಧನೆ ಶುರುವಾಗೋದು. ಬೇರೆ ಯಾವ ಮತದವರು ಆ ಸಾಕ್ಷಿ ಅಡಾಪ್ಟ್ ಮಾಡಲೇ ಇಲ್ಲ. ಅನುಭವ ಅಂತ ಕರೆದ್ರು. ಅನುಭವ ಯಾವುದರಿಂದ ಬರುತ್ತೋ ಗೊತ್ತಿಲ್ಲ. ಸಾಕ್ಷಿಯಿಂದ ಬರೋದೇ ಅನುಭವ. ಸಾಕ್ಷಿ ಅನುಭವ ಎಲ್ಲಿವರೆಗೂ ನಮಗೆ ಅರ್ಥ ಆಗಲ್ಲ ಅಲ್ಲಿವರೆಗೂ ಜ್ಞಾನ ಪ್ರಾಮಾಣ್ಯ ನಿಶ್ಚಯನೂ ಆಗೋದಿಲ್ಲ. ಫಸ್ಟ್ ಗೊತ್ತಾಯ್ತಾ? ರೋಲು ಅರ್ಥ ಆಗೋದಿಲ್ಲ. ಆ್ಯಕ್ಟಿವ್ ಆಗಿರೋದೇ ಇಲ್ಲ. ಫಸ್ಟ್ ಪ್ರತಿ ಕ್ಷಣದಲ್ಲೂ ಕೂಡ ಸಾಕ್ಷಿ ಏನಾಗಿರಬೇಕು? ಆ್ಯಕ್ಟಿವ್ ಆಗಿರ್ಬೇಕು. ಇವನು ಓವರ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ನಾನೇನು ಅದು ಅಲ್ಲ, ಅಹಂಕಾರ ಸಾಕ್ಷಿ ಅಲ್ಲ. ತನ್ನ ರೋಲ್ನ ಸರಿಯಾಗಿ ತಿಳ್ಕೊಡೋದು ಸಾಕ್ಷಿ ಕೆಲಸ. ಹೆಚ್ಚಿಲ್ಲ ಅವನಲ್ಲ ಅದು ಒಪ್ಕೊಳ್ಳೋದಿಲ್ಲ. ಇದೆಲ್ಲ ನಾವು ಮಾಡಿದ್ದಲ್ಲ ಅಂತ ಹೇಳ್ಬಿಡ್ತಾ. ಕೆಟ್ಟದ್ದನ್ನು ಮಾಡಿದ್ದಲ್ಲ ಅಂತ ಜೋರಾಗಿ ಹೇಳ್ಬಿಡ್ತೀವಿ ನಾವು. ನಾವು ಮಾಡಿಲ್ಲ, ಮಾಡಿಲ್ಲ ಅಂತ ಹೇಳ್ಬಿಡ್ತೇವೆ. ಒಳ್ಳೆಯದನ್ನು ಕೂಡ ಹಾಗೆ ಹೇಳಬೇಕು. ಏನಂತ ಹೇಳಬೇಕು? ನಾವು ಮಾಡಿದ್ದಲ್ಲ. ಗೊತ್ತಾಯ್ತಾ? ನಮ್ಮ ರೋಲ್ ಇಷ್ಟೇ ಇರೋದು, ಅಷ್ಟೇ ಬೇರೆ ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ ಮಾತ್ರ ಮನಸ್ಸು ಸ್ಟೇಬಲ್ ಆಗೋದಾಗ ಆಗ ಯಾವ ರೀತಿಯಲ್ಲೂ ಅದಕ್ಕೆ ತಲ್ಲಣ ಬರೋದೇ ಇಲ್ಲ. ಅದನ್ನೇ ತಲ್ಲಣಿಸದಿರು ಕಂಡ ತಲ್ಲಣ. ತಲ್ಲಣ ಅಂದರೆ ಏನು? ದೇವರಿಗೆ ಇರೋದು ತಲ್ಲಣ. ತಲ್ಲಣಿಸ ಮನಸ್ಸು ಸರೋವರ. ತಲ್ಲಣಗೊಂಡು ಬಿಟ್ಟರೆ ಏನು ತಿಳ್ಕೊಳ್ಳೋಕೆ ಹೊರಗಿನ ವಸ್ತುನೂ ಇಲ್ಲ, ಒಳಗಿನ ವಸ್ತುನೂ ಇಲ್ಲ. ಒತ್ತು ಕೊಟ್ಟಿರಲ್ಲ, ಇರೋದೇ ಅದು. ಅದೇ ಎಲ್ಲ ಬಿಟ್ಬಿಟ್ಟಿದ್ರು ಪೂರ್ತಿ ಅಂತ ಹೇಳಿದ್ರು ಅಷ್ಟೇ. ನತಾವದೇ ತನ್ಮನ ಆತ್ಮಲಿಂಗಂ ಸಂಸಾರ ತಾಪ ಆವಪನಂ ಜನಸ್ಯ ಯಚ್ಛೋಕ ಮೋಹಾಮಯ ರಾಗ ರೋಗ ಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ. ಮಮತೆ ಎಲ್ಲದ ಜೊತೆಗೆ ಮಮಕಾರ ಲಿಂಕ್ ಮಾಡ್ತದೆ. ಗೊತ್ತಾಯ್ತಾ? ಅಹಂ ಎಂಬುದು ಸಾಕ್ಷಿ. ಈ ಮನಸ್ಸೇನು ಮಾಡುತ್ತೆ? ಲಿಂಕ್ ಮಾಡೋದು ಸ್ವರ್ಗ ನನ್ನದು ಅಂತೇಳಿ. ಇದೇ ಪ್ರತೀಚಾಗ. ನಂದು ಅಂತ ಮನ ಬರಬಾರ್ದು. ನಮ್ಮದು ಸೀಟು ಬಸ್ಸಲ್ಲಿ ಕೂತಾಗ ಎಚ್ಚರ ಇರ್ತದೆ. ನಾವು ಕೂತಿದ್ದೇವೆ ಅಷ್ಟೇ. ಏನಲ್ಲ ಇದು? ಬಸ್ಸು ನಮ್ಮದಲ್ಲ, ಸೀಟು ನಮ್ಮದಲ್ಲ. ನಾವೇನು ಮಾಡ್ತಿದ್ದೀವಿ ಅದರಲ್ಲಿ? ಈಗ ನಮ್ಮ ಪರ್ಪಸ್ವರೆಗೆ ಕೂತಿದ್ದೇವೆ ಅಷ್ಟೇ. ಕೂತಿರೋದು, ನಾನು ಕೂತಿರೋದು ಎಲ್ಲ ಕರೆಕ್ಟೇ. ನನ್ನದು ಅಂತ ಭಾವನೆ ಬರಬಾರ್ದು. ಯಾವಾಗ ಬಂತು ಅಲ್ಲಿ ಜಗಳ ಶುರುವಾಗುತ್ತೆ. ನನ್ನ ಸೀಟು ಅದೆಲ್ಲ ಜೋರಾಗಿ ಗಲಾಟೆ ಶುರುವಾಗ. ಅದು ಬರ್ಕೊಡು. ಅದು ಸುಲಭ ಅಲ್ಲ ಬಿಡೋದು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭ್ರಾತೃವ್ಯಮೇನಂ ತ್ವಮದವ್ಯ ತ್ವಮದಭ್ರವೀರ್ಯಂ ಉಪೇಕ್ಷಯ ಅಪಿ ಏಧಿತ ಮಪ್ರಮತ್ತಃ ಗುರೋಃ ಹರೇಃ ಚರಣೋಪಾಸನಸ್ತ್ರೋ ಜಹಿ ವ್ಯಲೀಕಂ ಸ್ವಯಮಾತ್ಮಮೋಹಂ. ಈಗ ಪರಿಹಾರ ಏನು ಅಂತ ಕೇಳಿದ್ರೆ ಹೇಳ್ತೀನಿ. ಇದಕ್ಕೆಲ್ಲ ಪರಿಹಾರ ಏನು? ಭ್ರಾತೃವ್ಯಂ ಏನಂ. ಭ್ರಾತೃವ್ಯಂ ಏನಂತ ಕರೀತಾರೆ ಗೊತ್ತಾ? ನಮ್ಮ ಸೋದರರು ಅಂತ ಕರೀತಾರೆ. ಏನರ್ಥ ಸೋದರರು ಅಂದರೆ? ಉದರ ಸಮಾನ ಉದರರು. ಒಬ್ಬೇ ತಾಯಿಯ ಮಕ್ಕಳು. ಗೊತ್ತಾಯ್ತಾ? ಒಬ್ಬೇ ತಂದೆಯ ಮಕ್ಕಳು ಉದರರು. ಗೊತ್ತಾಯ್ತಾ? ಸಮಾನ ಉದರರು ಅಂತ ಅರ್ಥ. ಅದೇ ರೀತಿಯಲ್ಲಿ ಮನಸ್ಸು ನಮ್ಮ ಸೋದರ ಇದ್ದಾಗಿದೆ ನಮಗೆ. ಅದು ಗೊತ್ತಾಯ್ತಾ? ದುರ್ಯೋಧನಂತ ಸೋದರ ಆಗಬಾರ್ದು. ಎಂಥ ಸೋದರ ಆಗಬೇಕದು? ಭೀಮನಂಥ ಸೋದರ ಆಗಬೇಕು, ಹೊರತು ದುರ್ಯೋಧನ ಸೋದರ ಆಗಬಾರ್ದು. ಭ್ರಾತೃವ್ಯಂ ಏನಂ. ಭ್ರಾತೃವ್ಯ, ಪಿತೃವ್ಯ ಪದಗಳು ಉಂಟವೆಲ್ಲ. ಇದು ನಮ್ಮ ಕಜಿನ್ ಇದ್ದ ಹಾಗೆ ಜೊತೆಗಿದೆ. ನತು ತ್ವಂ ಅದಭ್ರ ವೀರ್ಯಂ ಉಪೇಕ್ಷ. ಇದೆ ಸಾಮಾನ್ಯ ಅಲ್ಲ. ಅದಭ್ರ ವೀರ್ಯಂ, ಅದಭ್ರ ಧಿಷಣ. ಆಚಾರ್ಯ ಏನಂತ ಕರೆದಿದ್ದಾರೆ? ಅದಭ್ರ ಧಿಷಣ. ದಭ್ರ ಅಂದರೆ ಚೂರು, ಅದಭ್ರ ಅಂದರೆ ಪೂರ್ಣ. ಇದು ಎಂಥದ್ದು ಶಕ್ತಿ ಗೊತ್ತಾ? ಅದಭ್ರ ವೀರ್ಯ. ಮನಸ್ಸಿನ ಶಕ್ತಿ ಭಾರಿ ದೊಡ್ಡದು. ವೀರ್ಯಂ ಉಪೇಕ್ಷಯ. ನಾವು ಉಪೇಕ್ಷೆ ಮಾಡಿದಷ್ಟು ಏನು ಮಾಡ್ತಾ ಹೋಗುತ್ತೆ? ಮನೆಯಲ್ಲಿ ಬೆಂಕಿ ಹಚ್ಚಿದೆ, ಆಗ ಮಲ್ಕೊಂಡ್ಬಿಡ್ತಾನೆ, ಕಾಲು ಉದುರ್ಕೊಂಡು ಸುಟ್ಟು ಹೋಗ್ತಾನೆ. ಬೆಂಕಿ ಬಿದ್ದ ತಕ್ಷಣ ಏನು ಮಾಡ್ತಾನೆ? ಫಸ್ಟ್ ಅವನು ನಿದ್ರೆ ಕಟ್ಟಿ ಮಾಡೋಣ, ಇಲ್ಲೇ ಇಲ್ಲ, ಮೊದಲ ಮಾಡಿಬಿಡ್ತಾನೆ. ಅದಕ್ಕೆ ಉಪೇಕ್ಷೆ ಮಾಡ್ತಾ ಇದ್ದೇನೆ. ಮನಸ್ಸು ಕೆಡೋದನ್ನು ಏನು ಮಾಡ್ತಾ ಇದ್ದೇವೆ?
ಉಪೇಕ್ಷೆ ಮಾಡಿ ಇನ್ನೂ ಕೆಡ ಮಾಡ್ಕೊತಾ ಇದ್ದೇವೆ. ಏನು ಮಾಡಬೇಕದನ್ನು ಕೆಡಿಸ್ಕೋಬಾರ್ದು. ಅದೇ ಇದರಲ್ಲಿ ಹೇಳ್ತಾರಲ್ಲ, 24 ಗುರುಗಳ ಕಥೆಯಲ್ಲಿ ಒಂದು ಹೇಳ್ತಾರೆ. ಒಂದು ಏನು ಮಾಡಿದೆ, ಅದು ಒಂದು ವಸ್ತು, ಒಂದು ಹದ್ದಿದೆ, ತಿಲ್ಲಕ್ಕೆ ಅಂತ ಹೋಯಿತು. ಎಲ್ಲ ಬಂದುಬಿಟ್ಟವು ಓಡಿಸ್ಲಿಕ್ಕೆ. ತಂಬಿ ಬೇಕು, ಓಡಿಸ್ಲಿಕ್ಕೆ ಶುರು ಮಾಡ್ತಾವೆ ಇವೆಲ್ಲ ಕೂಡ. ಒದ್ದಾಡಿ ಹೋಯ್ತು ಕೊನೆಗೆ. ಆಮೇಲೆ ದೂರ ಕೂತು ಸುಮ್ಮನೆ ಕೂತ್ಕೊಂಡ್ಬಿಡ್ತು. ಇವನ ಹತ್ರ ಬಂದಿಲ್ಲ ಅಟ್ಯಾಕ್ ಮಾಡಲಿಕ್ಕೆ, ಅದನ್ನು ಬೇಕಾಗಿದೆ ಬಂದಿದೆ ಅದಕ್ಕೆ. ಇವನು ಯಾವ ದೂರ ಕೂತ್ಕೊಂಡೆ ಇವನು ಬಿಟ್ಟು ಬರ್ತೇವೆ ಹೊರಟೋಗ್ಬಿಡ್ತು ಅಷ್ಟೇ. ಅರ್ಥ ಆಯ್ತಾ? ನಾವು ಅಲ್ಲಿ ತಿಳ್ಕೊಂಡಿದ್ದೇವೆ. ಈಗ ನಮ್ಮ ತಪ್ಪಿನಿಂದಾಗಿ ನಾವು ಸಿಕ್ಕಾಕಿರ್ತೇವೆ ಹೊರತು, ನಾವು ಡೀಲಿಂಗ್ ಆದ್ರೆ ಏನಾಗುತ್ತೆ ಅಲ್ಲಿಗೆ? ಅದು ಓಡಾಡ್ತಾ ಇರ್ತಾನೆ, ಏನೋ ಓಡ್ತಾ ಇರ್ತಾನೆ, ಏನೋ ವಸ್ತು ಇದೆ ಅಂತೇಳಿ ಬ್ರೀಫ್ ಕೇಸ್ ಇಸ್ಕೊಂಡು ಬಿಸಾಕ್ತಾನೆ. ಇವರಿಂದ ಬರಲ್ಲ, ಅವರು ಬ್ರೀಫ್ ಕೇಸ್ದಿಂದ ಹೊರಟೋಗ್ಬಿಡ್ತಾರೆ. ಗೊತ್ತಾಯ್ತಾ? ಕಾರಣ ಇರೋದು ಅಲ್ಲಿ. ನಾವು ಏನು ನಮ್ಮ ಮೇಲೆ ಏನು ತಿಳ್ಕೊಂಡಿದ್ದೇವೆ ತಪ್ಪದು. ಅದನ್ನು ಬಿಟ್ಬಿಟ್ರೆ ಸಮಸ್ಯೆ ಇಲ್ಲ. ಅದು ಸರಿಯಾದ ರೀತಿಯಲ್ಲಿ ನೋಡಿದರೂ ಸಮಸ್ಯೆ ಇಲ್ಲ. ಭ್ರಾತೃವ್ಯಮೇನಂ ತ್ವಮದಭ್ರ ವೀರ್ಯಂ ಉಪೇಕ್ಷಯ ಅಪಿ ಏಧಿತಂ. ಬಿಟ್ಟಷ್ಟು ಏಧಿತಂ, ಬೆಳೀತಾ ಹೋಗುತ್ತದು. ಆದರೆ ಹುಷಾರಾಗಿ ಅಪ್ರಮತ್ತಃ. ಗುರೋಹೋ ಹರೇಹೇ ಚರಣೋಪಾಸನಾಸ್ತ್ರ. ಇದಕ್ಕೆ ಅಸ್ತ್ರ ಯಾವುದು ಗೊತ್ತಾ? ಗುರೋಹೋ ಹರೇಹೇ, ಒಂದು ಗುರುಗಳು ಮತ್ತು ದೇವರು, ಅಥವಾ ಗುರುವಾದ ಹರಿ, ಹರೆಯೇ ಗುರವೇ ನಮಃ, ಎರಡೂ ದೇವರು. ಮುಖ್ಯವಾಗಿ ಸ್ವತಂತ್ರೇಣ ಆಜ್ಞೇನೆ ಸ್ವಾತಂತ್ರ್ಯೇಣ. ಉಳಿದವರೆಲ್ಲ ಯಥಾಪ ರೋಲ್ ಇರುತ್ತೆ ಅಷ್ಟೇ. ಏನು ಮಾಡಬೇಕಾಗ ಉಪಾಸನ, ಇದೇ ಅಸ್ತ್ರ. ದೇವರು ಉಪಾಸನೆ ಮಾಡೋದೇ ಅಸ್ತ್ರ. ಅದಕ್ಕೆ ಪ್ರವಣಂ ಕುರು ಮಾನಸ ಮೀಶಪದೆ. ಮನಸ್ಸೇನಾಯ್ತು ತಕ್ಷಣವೇ ವೆರಿ ಸಿಂಪಲ್. ನಾವು ಏನು ಮಾಡ್ತಾ ಇದ್ದೇವೆ ಈಗ? ದೀಪದಿಂದ ದೂರ ಹೋಗ್ತಾ ಇದ್ದೇವೆ. ನಮ್ಮ ನೆರಳು ಏನು ಮಾಡುತ್ತೆ ಈಗ? ನಮಗೆ ಕಾಣುತ್ತೆ. ಈಗ ನಮಗೆ ಕಾಣುತ್ತೆ, ನಮಗೆ ದೊಡ್ಡದಾಗಿ ಕಾಣುತ್ತೆ. ನಾವು ಅಷ್ಟು ದೂರ ದೊಡ್ಡದು ನಾವು ಇಷ್ಟೇ ಇದ್ದರೂ ಅಲ್ಲಿವರೆಗೂ ನೆರಳು ಹೋಗಿರುತ್ತೆ ದೀಪದ ಮೇಲೆ. ಓಡಿದಷ್ಟು ಮತ್ತೆ ಓಡ್ತಾನೆ, ಜೊತೆ ಬರ್ತಾನೆ ಇರುತ್ತೆ. ಯಾವ ದೀಪದ ಕಡೆ ತಿರುಗ್ತಾನೆ ಅವ ನೆರಳು ಏನಾಗುತ್ತೆ? ಹಿಂದೆ ಬಿದ್ದುಬಿಡುತ್ತೆ, ಬರೋದೇ ಇಲ್ಲ. ಅರ್ಥ ಆಯ್ತಾ? ನೆರಳು ಹಿಂದುಳಿಯುತ್ತಾ ನಾವು ಮುಂದೆ ಹೋಗ್ಬಿಡುತ್ತೆ. ಇವತ್ತು ನಾವು ಮಾಡ್ತಿರೋದೇನೀಗ? ದೇವ್ರನ್ನ ಬಿಟ್ಟಿದ್ದಕ್ಕೋಸ್ಕರ, ದೇವರ ದೀಪ ಬಿಟ್ಟಿದ್ದಕ್ಕೆ ಏನಾಗ್ತಾ ಇದೆ? ನಮ್ಮ ನೆರಳೆ ನಮಗೆ ದೇವ ಕಡ್ದಾಗ ಕಾಣುತ್ತೆ. ಅರ್ಥ ಆಯ್ತಾ? ನಮ್ಮ ನೆರಳೆ ನಮಗೆ ಬಂಧಕ. ದೇವ್ರ ಕಡೆ ತಿರುಗಿದಾಗ ಏನಾಯ್ತು? ನೆರಳು ಕಾಣಿಸೋದೇ ಇಲ್ಲ. ಅವಾಗೇನಾಗುತ್ತೆ? ಬರೀ ಬೆಳಕೆ. ದೀಪದ ಕಡೆ ಬೆಳಕು ಅಡ್ಡ ಕತ್ಲು ಬರೋ ಚಾನ್ಸ್ ಇಲ್ಲ. ಅದಕ್ಕೆ ಪ್ರವಣಂ ಕುರು ಮಾನಸ ಮೀಶ ಬಲೆ. ವಿಷಯಗಳ ಕಟ್ಟಿ ಹೋಗೋದು ಅಂದರೆ ದೀಪಕ್ಕೆ ಎದುರು ಹೋಗೋದು. ನಾವು ದೇವ್ರ ಕಡೆ ಹೋಗೋದು ಅಂದರೆ ಬೆಳಕಿನ ಕಡೆಗೆ ಹೋಗೋದು. ಆಗ ನಮಗೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಅದೇ ಇದಿಷ್ಟು ಸಾರಾಂಶ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಬಲೆ. ಆ ಗತಿ ಎದುರು ಅಷ್ಟೇ. ಸುಮ್ಮನೆ ಹೋಗಿ ಬಾಯರ್ಕೆ ನೀರು ಕುಡಿದು ಹೋಗಬಾರ್ದೆ, ಸ್ನಾನ ಮಾಡಿಕೊಡ್ದು, ಅದು ಸರಿ, ಒಳ್ಳೇದಾಯ್ತು. ಅಲ್ಲೇ ಆಟ ಆಡಲಿಕ್ಕೆ ಶುರು ಮಾಡ್ತಾ ಹೇಳ್ಬಿಡೋದು ಬಂದು. ಟೂ ಮಚ್ ಮಾಡಬಾರ್ದು. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಎಲ್ರಿಗೂ ಗೊತ್ತಿದೆ. ಅದೆಲ್ಲರಿಗೂ ಅದೇ ದುಷ್ಟ ಅಂತ. ವಿಹಾರ ಮಾಡೋಕ್ಕೆ ಶುರು ಮಾಡಿದೆ ಹಿಡಿತ. ಎಲ್ಲ ಕಡೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಯಾರೂ ಗಲಾಟೆ ಮಾಡೋಕ್ಕೆ ಹೋಗಲ್ಲ. ಅಭಿಮಾನಾದೇವತೆ ಏನು ಸಾರ ಅಂದರೆ, ಹರಿ ಉಪಾಸನಾಸ್ತ್ರ ಇದೆ. ಹರೇರ್ ಉಪಾಸನಾಸ್ತ್ರ ಹಿಡಿದಲ್ಲ. ವಿಮಲೇ ಶ್ರುತಿಶಾಣ ನಿಶಾತತಮೈಹಿ ಸುಮನೋಶಿಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣಮಾತ್ಮತಮೋಹಿತಮೀಶಮನಂತಂ ಉಪಾಸ್ವ ಹರಿಂ. ದ್ವಾದಶೋತ್ತರ ಇದಿಷ್ಟು ಸಂದೇಶ. ವಿಲೀಕಂ ಸ್ವಯಂ ಆತ್ಮಮೋಹಂ. ಆತ್ಮಮೋಹ, ನಮಗೆ ಮೋಹ ಕವಿಸ್ತಾ ಇದೆ. ಇದನ್ನು ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮನಸ್ಸೇ ಡೆಸ್ಟ್ರಾಯ್ ಆಗಬಾರ್ದು. ಉಪಾಯ ಬಿಡಿಸೋಲ್ಲ. ಬಟ್ಟೆ ಮುಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ನಾವು ಹೇಳ್ತಾ ಅವಸರ ಪಟ್ಟರೆ ಬಟ್ಟೆ ಹರಿದೋಗ್ಬಿಡುತ್ತೆ. ಹೇಗೆ ಬಿಡಿಸ್ಬೇಕದನ್ನು? ಉಪಾಯವಾಗಿ ಬಿಡಿಸ್ಬೇಕು. ಯಾಕಂದ್ರೆ ನಮ್ಮ ವಸ್ತು ಇನ್ವಾಲ್ವ್ ಆಗಿಬಿಟ್ಟಿದೆ ಅಲ್ಲಿ. ಈಗ ಇದಕ್ಕೆಲ್ಲ ಏನು ತಾತ್ಪರ್ಯ ಅಂದ್ರೆ ಆಚಾರ್ಯ ಒಂದೇ ಮಾತು ಹೇಳ್ತಾರೆ, ಅಭಿಮಾನಾದೇವ ಸಂಸಾರ ಅನ್ಯಥಾ ನ ಇತಿ ಪರಿಹಾರ. ಇದೆಲ್ಲದಕ್ಕೂ ಕಾರಣ ಅಭಿಮಾನ. ಅದು ಬಿಡೋದೇ ಪರಿಹಾರ. ಅಷ್ಟೇ ಹೊರತು ಪರಿಹಾರ ನಾವೇ ಗಂಟು ಹಾಕೊಂಡ್ಬಿಟ್ಟಿದ್ದೇವೆ. ಸುಲಭ ಬಿಟ್ಟುಬಿಟ್ರೆ ಮುಗಿದೋಯ್ತು ಅಷ್ಟೇ. ಅದು ಬಿಡಬೇಕಾದ್ರೆ ಇವೆಲ್ಲ ವೈನೋದಯೇನ, ಜ್ಞಾನೋದಯ ಆಗಬೇಕಾದ್ರೆ. ಇತಿ ಪಂಚಮ ತಾತ್ಪರ್ಯ ಏಕಾದಶೋಧ್ಯಾಯ. ಬ್ರಾಹ್ಮಣ ಉವಾಚ ದ್ವಾದಶೋಧ್ಯಾಯ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯಃ ಪಾರ್ಥಿವಃ ಪಾರ್ಥಿವಕಸ್ಯ ಹೇತೋಃ ತಸ್ಯಾಪಿ ಜಾಂಘ್ರೋರತಿ ಗುಲ್ಫಜಂಘಾಃ ಜಾನೂರು ಮಧ್ಯೋರಸ್ಸಿರೋಧರಾಂಸಾಃ. ಅದೇನು ಹೇಳಿದ್ದಾತ? ನಾನು ಹೊತ್ತವನಲ್ಲ, ನೀನು ಕೂತವನಲ್ಲ, ನಾನು ಏನೋ ಹೇಳಿದ್ದ. ಯಾಕೆ ಅಂತ ಕೇಳಿದ. ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡಿ, ನೀನೇ ಯೋಚನೆ ಮಾಡು ಅಂತ ಹೇಳ್ತಾನೆ. ನೀನೇ ಯೋಚನೆ ಮಾಡು ಅಂದರೆ ನಮಗೆಲ್ಲ ಅರ್ಥವಾಗ ಹೇಳ್ತಾರೆ. ಜನ ಅಯಂ ಜನಃ ನಾಮ ಚಲನ್ ಪೃಥಿವ್ಯಾಂ. ಓಡಾಡ್ತಾ ಇದ್ದಾನೆ ವ್ಯಕ್ತಿ, ಓಡಾಡ್ತಾ ಇದ್ದಾನೆ. ಪಾರ್ಥಿವ ಪಾರ್ಥಿವ ಕಸ್ಯ ಹೇತು. ಹೇ ರಾಜ ಕೇಳು. ತಸ್ಯಾಪಿ ಚಾಂಘ್ರೋರಪಿ ಗುಲ್ಫಜಂಘಾ. ಪೃಥ್ವಿ ಮೇಲೆ ಕಾಲಿದೆ, ಗೊತ್ತಾಯ್ತಾ? ಕಾಲ ಮೇಲೆ ಮೊಳಕಾಲು, ಆಮೇಲೆ ನಡು,
ಆಮೇಲೆ ಇದು ಇಲ್ಲಿ ಬಂತು. ಇದಿಷ್ಟು ಕೂಡ ಒಂದ್ರ ಮೇಲೆ ಡಿಪೆಂಡ್ ಆಗಿ ಇದ್ರ ಮೇಲೆ ಆಧರಿಸಿವೆ. ಗೊತ್ತಾಯ್ತಾ? ಒಂದು ನಾನು ಹೊತ್ತಿಲ್ಲ, ಈಗ ನಾನು ಹೊತ್ತಿಲ್ಲ, ಹೊತ್ತಿರೋದು ನನ್ನ ದೇಹ ಕೂಡ ಹೊತ್ತಿಲ್ಲ. ದೇಹಕ್ಕೆ ಮೇಲಿಂದ ಸಪೋರ್ಟ್ ಬೇಕಾಗ, ತಲೆಗೆ ಕಂಠದಿಂದ ಇದು ಒಂದು ಪಾದ, ಅಲ್ಲಿಂದ ಭೂಮಿ, ಅಲ್ಲಿ ಸ್ಟಾಪ್ ಆಗಿಬಿಡಬಾರ್ದು. ಮುಂದೆ ಏನಿದ್ದಾರೆ ಶೇಷದೇವರು ಹೊತ್ತಿದ್ರು, ಅವ್ರನ್ನ ವಾಯುದೇವರು ಕೂರ್ಮ, ವಿಷ್ಣು ಕೂರ್ಮ. ನಾನು ಹೊತ್ತೇ ಇಲ್ಲ ಅಂತ ಆಯ್ತಲ್ಲ. ಈಗ ಬಸ್ಸಲ್ಲಿ ಮೇಲೆ ಲಗೇಜ್ ಹಾಕಿ ಕೆಳಗೆ ಕೂತಿದ್ರೆ ಭಾರ ನಮ್ಮ ಮೇಲಿದೆಯಾ? ಇಲ್ಲ, ನಮ್ಮೇಲೆ ಇಲ್ಲ. ಅದು ಬಸ್ ಮೇಲೆ ಹಾಕಿದ್ದಾರೆ. ಆ ರೀತಿ ನಮ್ಮ ದೇಹದ ಮೇಲೆ ಭಾರ ಇದೆ, ನಮ್ಮ ಮೇಲೆ ಇಲ್ಲ. ನಾವೇನು ತಿಳ್ಕೊಂಡಿದ್ದೇವೆ ಈಗ? ನಮ್ಮ ಮೇಲೆ ಭಾರ ಇದೆ ಅಂತೇಳಿ. ದೇಹದ ಮೇಲೆ ಭಾರ ಇದೆ, ಅದು ಡೀಲಿಂಗ್ ಮಾಡಿಕೊಂಡ್ರೆ ಭಾರ ಹೊರಟೋಯ್ತು ಅಷ್ಟೇ. ಅವ್ರು ಹೇಳ್ತೀವಿ ಯಾಕೋ ಬಸ್ಸಲ್ಲಿ ನಿಂತಿದ್ದೆ ತಲೆ ಪ್ರೀತಿ ಕೂತಿದ್ದಾರೆ, ಅದು ಇಡಿಸ್ಬಿಡು ಭಾರ ಅಲ್ಲಿ ಇಡು ಅಂತ ಹೇಳ್ತಾರಲ್ಲ, ಅಷ್ಟೇ. ಅಲ್ಲಿ ಇಟ್ಬಿಟ್ಬಿಡೋದು ಸೇಮ್ ದೇವ್ರ ಮೇಲೆ. ಅದಕ್ಕೆ ದೇವರಲ್ಲಿ ಭಾರ ಹಾಕು, ನನ್ನ ಮೇಲೆ ಭಾರ ಹಾಕು, ನಾನು ತಗೋತೇನೆ, ನೀನು ಯಾಕೆ ಹೊತ್ಕೊಡು ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಏನು ಹೆಚ್ಚು ಕಡಿಮೆ ಆಗಿದೆ ಅದರೊಳಗೆ, ಗ್ಯಾಸ್ ಇದ್ರೊಳಗೆ. ಸರಿ, ಅವನೇನು ತಪ್ಪು ಮಾಡೇ ಇಲ್ಲ, ಅದು ಮಾಡಿ. ಈಗ ನಂದೇನು ತಪ್ಪಿಲ್ಲ. ತಾವು ಮಾಡಿದಾಗ ಕಾಳ ಹುಡುಗ ಅಂತ ಹೇಳ್ತಾರಲ್ಲ, ಸಫಲ ಶುರುವಾಗ್ತಾರೆ. ತಾನು ಮಾಡದೆ ಹೋಗಿಬಿಟ್ರೆ ಸಮಸ್ಯೆ ಬರೋದೇ ಇಲ್ಲ. ಅದನ್ನೇ ವಂಘ್ರಿ ಊರು ಎಲ್ಲ ಒಂದು ಸಿಸ್ಟಮೆಟಿಕ್. ತಸ್ಯಾಪಿ ಚಾಂಘ್ರೋ ರಥಿ ಗುಲ್ಫ ಜಂಘಾಹ ಜಾನು ಊರು ಮಧ್ಯ ಅಂದರೆ ಮಧ್ಯದ ಭಾಗ, ಉರಹ ಶಿರಃ ಶಿರೋಧರಾಂಸಾಹ, ಶಿರೋಧರ ಅಂಶ ಹೆಗಲುಗಳು, ಇವಿಷ್ಟು ಆಯಿತು. ಯಸ್ಮಾನ್ ಮೂಲ ಕಾರಣಭೂತೋ ವಿಷ್ಣುರೇವ, ಕೊನೆಗೆ ಎಂಡಾಗಿದ್ದಲ್ಲಿ ವಿಷ್ಣು ಕೂರ್ಮ, ಮೂಲ ಕಾರಣ ಪರಮಾತ್ಮನೇ. ವಿಷ್ಣುರೇವ ಅಥೋ ಮುಖ್ಯಂ ಸರ್ವಕಾರಣತ್ವಂ ತಸ್ಯೈವ. ಅದಕ್ಕೆ ನಾರಾಯಣ ಮನ ಕಾರಣ ಒಂದೇ, ಕಾರಣ ಪೂರ್ಣವನೇ. ಕಾರಣಗಳಿಗೂ ಕಾರಣ ಅವನೇ, ಮುಖ್ಯ ಕಾರಣನೂ ಅವನೇ, ಅವಾಂತರ ಕಾರಣಕ್ಕೂ ಅವನೇ ಕಾರಣ. ಅದು ಬಿಟ್ಟರೆ ಅವಾಂತರ ತಪ್ಪಿದ್ದಲ್ಲ ಅಂತ ಕನ್ನಡದ ಅವಾಂತರ ಬಂದ್ಬಿಡುತ್ತೆ. ದೇಹವೇ ಡೀಲಿಂಕ್ ಆಗಬೇಕು. ಹಾಂ, ಹೌದು. ಈ ವೆಹಿಕಲ್ಲು ನಾವು ಒಂದೇನಾ? ಅಲ್ಲ, ವೆಹಿಕಲ್ ಬೇರೆ, ನಾವು ಬೇರೆ. ಗುರಿ ಬಂದಾಗ ಇಡ್ತಾನೆ, ಹತ್ತಾನೆ, ಎಲ್ಲರೂ ಮಾಡ್ತಾನೆ. ಧ್ಯಾನಕ್ಕೆ ಕೂತಾಗ ಲಿಂಕ್ ಆಗ್ತದೆ, ಆಮೇಲೆ ಡೀಲಿಂಕ್ ಆಗ್ಬಿಡ್ತಾನೆ. ಈ ರೀತಿ ಮಾಡಿದಾಗ ಕಂಟ್ರೋಲ್ ಇದೆ, ಫುಲ್ ಕಂಟ್ರೋಲ್ ಇದೆ ಅಂತ. ತಾನೇ ವೆಹಿಕಲ್ ಅಂತ ಭಾವಿಸ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅದು ಎಲ್ಲ ನೂರಾರು ಸಮಸ್ಯೆಗಳು ಪರಿಹಾರ ಕಾರಣ ಆಗುತ್ತೆ. ಅದೆಷ್ಟು ಕೂಡ ಅರ್ಥ ಆಯ್ತಾ? ಮನೆಗೆ ಬೆಂಕಿ, ಕಾರಿಗೆ ಬೆಂಕಿ ಹಚ್ಚಿದ ಫಸ್ಟ್ ಏನು ಮಾಡ್ತಾನೆ ಅವನು? ಬೆಂಕಿ ಹಚ್ಚಿದ ತಕ್ಷಣ ಹೊರಗೆ ಹೋಗ್ಬಿಡ್ತಾನೆ, ಇಮಿಡಿಯೇಟ್ಲಿ ಹೊರಗೆ ಹೋಗ್ತಾನೆ. ಹೊರಗೆ ಅಭಿಮಾನ ಬಿಡೋದು ಅಂತ. ಹೊರಗೆ ಹೋಗೋದು ಅಂದರೆ ಏನು? ಹೊರಗೆ ಹೋಗೋದು. ಅದಕ್ಕೆ ಬಿಚಿಲಾಯಾಮ್ ಪ್ರದೀಪ್ತಾಯಾಮ್ ರಮೇ ಕಿಂಚನ ದಹಿ ಲಿಂಕ್ ಆಗ್ತದೆ. ಮೊದಲು ಅರ್ಥಕ್ಕೆ ಹೋಗಲ್ಲ ಅವನು, ಅದಕ್ಕೆ ಅಷ್ಟೊಂದು ಸುಟ್ಟೋಗ್ಬಿಡ್ತಾನೆ ಅವನು. ಅದಕ್ಕೆ ಏನು ಮಾಡ್ತಾನೆ? ಮೊದಲು ಹೊರಗೆ ಬಂದುಬಿಡ್ತಾನೆ. ಅಭಿಮಾನ ಕಳ್ಕೊಂಡ್ಬಿಟ್ಟ ಅಂದರೆ ಅಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ. ಅಲ್ಲಿ ಆ್ಯಕ್ಚುಲಿ ಅದು ಏನು ಮಾಡಿ ಕಳ್ಕೊಡೋದಿಲ್ಲ, ಮಾಡೋದೇನು ಅವನೀಗ ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲೇ ಕೂತ್ಕೊಂಡು ಫಜೀತಿ ಆಗ್ತಾನೆ. ಪ್ರಾಕ್ಟೀಸ್. ಹೊರಗೆ ಬರೋದು ಅಂದರೆ ಏನು? ಅಭಿಮಾನ ಬಿಡೋದು, ಅದು ಸಿದ್ಧಿ ಬರೋದು. ಹೌದೌದು, ಅಲ್ಲಿವರೆಗೆ ಮಾಡ್ತಿರ್ಬೇಕು. ಮಾಡಿದ್ರೆ ಆ ಸ್ಟೇಜಲ್ಲಿ ಬರುತ್ತೆ, ಬರೋದಿಲ್ಲ. ಅಥೋ ಮುಖ್ಯಂ ಸರ್ವಕಾರಣತ್ವಂ ತಸ್ಯೈವ ಮೂಲಾಶ್ರಯ ವಿವಕ್ಷಾ ಯದಿ ನ ಸ್ಯಾತ್ ಕುತಃ ಪೃಥಿವ್ಯಾಂ ಚಲತಿ ಇತಿ ವ್ಯವಹಾರ. ಮೂಲಾಶ್ರಯ ವಿವಕ್ಷ ಇಟ್ಕೊಂಡೇ ಮುಂದೆ ಮಾತಾಡಬೇಕು. ಅದು ಒಂದು ಗೊತ್ತಿದೆ, ಈಗ ಭೂಮಿ ಮೇಲೆ ಓಡಾಡ್ತಾನೆ, ಇಷ್ಟು ಗೊತ್ತಿದೆ. ಆದರೆ ಭೂಮಿ ಕೆಳಗೆ ಏನಿದೆ ನೋಡ್ತಾ ಇಲ್ಲ ಅಷ್ಟೇ. ಒಂದು ಸ್ಟೇಜ್ ಗೊತ್ತಿದೆ, ಆದರೆ ಇನ್ನೊಂದು ಗೊತ್ತಿಲ್ಲ. ಆಕಾಶದಲ್ಲಿ ಓಡಾಡ್ತಾರೆ, ಆಕಾಶ ಹೇಗೆ ಓಡಾಡ್ತಾನೆ ಒಪ್ಪೋದಿಲ್ಲ. ಭೂಮಿಯಲ್ಲಿ ಓಡಾಡ್ತಾನೆ ಅರ್ಥ ಆಗ್ತದೆ. ಆದರೆ ಮುಂದೆ ಹೊತ್ತು ಭೂಮಿ ಕೂಡ ಎಲ್ಲಿದೆ ಅದು ಯೋಚನೆ ಮಾಡೋದಿಲ್ಲ. ಇದು ತಪ್ಪು ಮಾಡ್ತಾನೆ. ಮೂಲ ಕಾರಣ ಹುಡುಕ್ತಾನೆ ಇರಬೇಕು ಯಾವಾಗ. ಚಲತಿ ಇತಿ ವ್ಯವಹಾರ. ಯಥೋ ಅವಾಂತರಾಶ್ರಯ ಬಹವಃ ಸಂತಿ ಅಂಘ್ರಾದ್ಯಾ. ಅವಾಂತರಾಶ್ರಯ ಬೇಕಾದಷ್ಟಿವೆ, ಆದರೆ ಅವನು ಭೂಮಿ ಶರೀರ ಇಷ್ಟು ಮಾಡ್ತಾನೆ. ಮುದ್ದೆ ಬೆಲ್ಲ ಇಲ್ಲ ಅಂತಲ್ಲ, ಮರ್ತು ಬಿಡ್ತಾರೆ ಅಷ್ಟೇ ಹೇಳ್ಬೇಕಾದ್ರೆ. ಭೂಮಿಯಲ್ಲಿ ಓಡಾಡ್ತಾನೆ ಅಷ್ಟೇ. ಆದರೆ ಕಾಲು ಮುಂದೆಲ್ಲ ಲಿಂಕ್ ಕೊಡಬೇಕಲ್ಲ. ಮೇಲ್ಗಡೆ ಲಿಂಕು ಕಳ್ಕೊಂಡ್ಬಿಡ್ತಾನೆ, ಕೆಳಗಡೆ ಲಿಂಕು ಬಿಟ್ಟುಬಿಡ್ತಾನೆ. ಅಷ್ಟೇ ನೋಡ್ತಾನೆ. ಏನಾಗುತ್ತೆ ಅವನಿಗೆ? ಇಲ್ಲದ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ. ತಪ್ಪದು. ಈಗ ನೋಡಿ, ಬಸ್ಸಲ್ಲಿ ಇದಾಯಿತು, ಹೋಗಿ ಇಳಿಬೇಕಾಗಿದೆ ಅವನಿಗೆ. ಏನು ಮಾಡಬೇಕು ಅವನಿಗೆ? ತಕ್ಷಣವಾಗಿ ಯಾವುದೋ ಅರ್ಜೆಂಟ್ ಇಡಬೇಕಾಗಿದೆ, ಸ್ಟಾಪ್ ಅಲ್ಲ ಅದು. ಅವನು ಜಂಪ್ ಮಾಡೋಕ್ಕೆ ಹೋದರೆ ಕೈಕಾಲು ಮುಡ್ಕೊತಾನೆ. ಗೊತ್ತಾಯ್ತಾ? ಯಾರು ಎರಡು ಗಾಡಿ ಹೊಡೆದ್ರೆ ಸತ್ತೋಗ್ತಾನೆ. ಡ್ರೈವರ್ ರಿಕ್ವೆಸ್ಟ್ ಮಾಡಿದರೆ ಹೌದು, ಸಿಂಪಲ್. ಅದಕ್ಕೆ ತತ್ವಾಭಿಮಾನಿ ದೇವತೆಗಳನ್ನು ಕೇಳಿದ್ರೆ ಏನು ಮಾಡ್ತಾರೆ ಅವರು? ಕೊಡ್ತಾರೆ. ಅಲ್ಟಿಮೇಟ್ ಯಾರು? ದೇವರು. ಕೆಲವು ಡ್ರೈವರಿಗೆ ರೂಲ್ಸ್ ಇಲ್ಲ, ಅಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಆರ್ಡರ್ ಇದ್ದರೆ ನಿಲ್ಲಿಸ್ತಾರೆ. ರಿಕ್ವೆಸ್ಟ್ ಸ್ಟಾಪ್ ಅಂತ, ರೆಗ್ಯುಲರ್ ಸ್ಟಾಪ್ ಇಲ್ಲ, ರಿಕ್ವೆಸ್ಟ್ ಸ್ಟಾಪ್ ಇದ್ದಾಗೆ. ರಿಕ್ವೆಸ್ಟ್ ಮಾಡಿದರೆ ಸ್ಟಾಪ್ ಆಗುತ್ತೆ ಅಷ್ಟೇ. ನಾವೇನು ಮಾಡಿದ್ರೆ ಅದು ಬಿಟ್ಬಿಟ್ಟು ನಾವೇ ಹಾರೋದಕ್ಕೆ ಹೋಗೆಲ್ಲ ಬಿಡ್ತೀವಿ. ಅದಕ್ಕೆ ಪ್ರಾರ್ಥನೆ ಅಂತ ಮಾಡಿದ್ದು. ಪ್ರಾರ್ಥನೆ ಯಾತಕ್ಕೆ ಬಂತು ಅಂದರೆ ಸಮಸ್ಯೆ ಬಂದಿದೆ. ಈಗ ಜನ್ಮಾದಿ ವ್ಯಾಧ್ಯುಪಾದಿ ಪ್ರಾರ್ಥನೆ ಮಾಡಿದರು. ತಕ್ಷಣ ಏನು ಮಾಡ್ತಾರೆ ಅವರೀಗ? ಸರಿ ಮಾಡಿ.
ಅವ್ರು ಹೇಗೆ ಮಾಡ್ತಾರೆ ಎಂಬುದಕ್ಕೆ ಉತ್ತರ ಇಷ್ಟೇ. ಪ್ರಾರ್ಥನೆ ಮಾಡಿ ಒಳ್ಳೇದಾಗತ್ತ ಅಂತ ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ಬಿಡ್ತಾನೆ. ಹಾಗಿದ್ರೆ ಗೊತ್ತಾ, ರಿಕ್ವೆಸ್ಟ್ ಮಾಡಿ ನಿಲ್ಲಿಸ್ತಾರೋ ಇಲ್ಲೋ ಪ್ರಾರ್ಥನೆ ಕೆಲಸ ಆಗೇ ಆಗತ್ತೆ. ರಿಕ್ವೆಸ್ಟ್ ಹೇಗೆ ಮಾಡಬೇಕು, ಜೋರು ಮಾಡಿದ್ರೆ ಬಿಡ್ತಾರೆ ಅವ್ರಿಗೆ. ಏನೋ ನಿಲ್ಸಾಯಿ ಆದರೆ ಒಂದು ಇದು ಜೋರು ಹೋಗ್ತಾರೆ. ಕೇಳು ನಿಲ್ಸಾಯಿ ಆದರೆ ಸ್ತೋತ್ರ ಮಾಡಬೇಕು. ಸ್ವಾಮಿನ ಸರ್ವಾತ್ಮನ್ ಕೇಳಬೇಕಾಗುತ್ತೆ. ಕಂಡವ್ರು ಸ್ವಾಮಿನ ಅಂತ ಕರೀತಾರೆ, ದೇವರು ಬಿಟ್ಟು ಬಿಡ್ತಾರೆ ಅಷ್ಟೇ. ಕಂಡವ್ರ ಕಾಲು ಹಿಡಿತಾರೆ ಅಂತ ಹೇಳ್ತಾರಲ್ಲ, ಕಂಡವ್ರ ಕಾಲು ಹಿಡಿಬೇಕಾಗಿಲ್ಲ, ಕಾಡದೇ ಇರೋ ದೇವ್ರ ಕಾಲು ಹಿಡಿಬೇಕು. ಕಂಡವ್ರು ಯಾರು ಏನು ಮಾಡೋರಲ್ಲ, ನಾವು ಪಾರು ಮಾಡೋಲ್ಲ, ಕಾಣದೇ ಇರೋನೇ ಪಾರು ಮಾಡೋದು. ಅದೃಷ್ಟ ಅಂತ ಹೇಳಿದ, ಅದೃಷ್ಟ ಅಂತಿತ್ತು ಅಂತ ಹೇಳ್ತಾರೆ. ಕಾಣದ ಒಂದು ದೇವರು ಮಾಡಿದ್ದಾನೆ ಅಂತ ಅರ್ಥ. ಪೃಥಿವ್ಯಾಂ ಚಲತೀತಿ ವ್ಯವಹಾರ ಯಥೋ ಅವಾಂತರಾಶ್ರಯ ಬಹವಃ ಸಂತಿ ಅಂಘ್ರ್ಯಾದ್ಯಾಃ ಅಂಸೇ ಅಧಿ ದಾರ್ವಿ ಶಿಬಿಕಾ ಚ ಯಸ್ಯಾಂ ಸೌವೀರರಾಜೇತ್ಯ ಅಪದೇಶ ಆಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಾಜಾಸ್ಮಿ ಸಿಂಧುಷ್ವಿತಿ ದುರ್ಮದಾಂಧಃ. ಇಷ್ಟು ಥಿಯರಿ ಹೇಳಿ ನಿನ್ನ ಪ್ರಾಬ್ಲಮ್ ಎಲ್ಲಿದೆ ನೋಡು ಅಂತ ತೋರಿಸ್ತಾರೆ. ರಘುಗಣ ರಾಜ ನಿನ್ನ ಪ್ರಾಬ್ಲಮ್ ಎಲ್ಲಿದೆ ಗೊತ್ತಾ, ಹಾಗೂ ಏನೋ ಕೂಗಾಡ್ತಾ ಇದೆಯಲ್ಲ ಅದೇನು ಗೊತ್ತಾ ಕಾರಣ. ಅಂಸೆ ಅಧಿ ದಾರ್ವಿ ಶಿಬಿಕಾ, ಅಂಸೆ ಭುಜಗಳು, ಅದರ ಮೇಲೆ ದಾರ್ವಿ ಶಿಬಿಕಾ. ದಾರ್ವಿ ಅಂದರೆ ಏನು, ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಶಿಬಿಕಾ. ಯಾರೋ ಕಬ್ಬಿಣದಲ್ಲಿ ಮಾಡ್ತಾರಾ, ಬಾಡಿ ಏನಾಗುತ್ತೆ, ಏನಾಗುತ್ತೆ ಭಾರ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಸೊಲ್ಯೂಷನ್ ಅಲ್ಲ. ಇದಿರಬೇಕು, ಶಿಬಿಕಾ ಇದೆ. ಅದ್ರ ಮೇಲೆ ಏನಿದೆ, ಯಶ್ಯಾಮ್ ನೀನು ಕೂತಿದ್ದಿ ಏನು, ಸೌವೀರ ರಾಜ. ಸೌವೀರ ರಾಜ ಅಂದ್ರೇನು, ಸಿಂಧು ಸೌವೀರ ದೇಶ, ಎರಡು ಸೇರಿ ಸಿಂಧು ಸೌವೀರ ಅಂತ ಕರೆದಿರೋದು. ರಾಜ ಅಂತ ಹೇಳಿಬಿಟ್ಟು ವ್ಯಪದೇಶ ಆಸ್ತಿ, ಕೂತಿದ್ದೆ ಅಷ್ಟೇ. ನೀನು ತಿಳ್ಕೊಂಡಿದ್ದೇನೆ ನಾನು ರಾಜ, ಇವೆಲ್ಲ ಎರಡೂ ಅನ್ಕೊಂಡ್ಬಿಟ್ಟಿದ್ದೆ. ಅದಲ್ಲ, ಅವಕಾಶ ಬಂದಿದೆ ಕೂಡಿಸಿದ್ದೆ ಅಷ್ಟೇ. ಆಮೇಲೆ ಖಾಲಿ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನ. ರಾಜ ಅಂಬುದನ್ನು ನೀನೇನು ಮಾಡಿದ್ದಿ, ಪದವಿಯ ಉಪಯೋಗ ಮಾಡ್ಕೋಬೇಕು, ಇಲ್ಲ ಅದನ್ನು ಪ್ರತಿಷ್ಠೆ ಮಾಡ್ಕೋತಾ ಇದ್ದಿ. ಪ್ರತಿಷ್ಠೆಗೆ ಪದವಿ ಉಪಯೋಗಿಸ್ಬಾರ್ದು. ಯಾವುದಕ್ಕೆ ಉಪಯೋಗಿಸ್ಬೇಕಾದ್ರೆ ಸಾಧನೆಗೆ ಉಪಯೋಗಿಸ್ಬೇಕು, ಪ್ರತಿಷ್ಠೆಗಲ್ಲ. ತನ್ನ ಕಾರು ಜೋಗ್ತಾರೋ ಎಲ್ಲ ನೋಡ್ತಾ ಕೂತ್ಬಾರ್ದು. ಕಾರ್ ನೋಡ್ತಿದ್ದಾರೋ ಎಲ್ಲರೂ ಕೂಡ, ಹೊಸ ಕಾರ್ ಇದು ಆಕ್ಸಿಡೆಂಟ್ ಮಾಡ್ಕೊತಾರೆ ಅಷ್ಟೇ. ಎಲ್ಲಿ ನೋಡ್ಬೇಕು ಅವನು, ಅಲ್ಲೆಲ್ಲ ನೋಡೋಕ್ಕೆ ಹೋಗ್ಬಾರ್ದು. ಒಳ್ಳೆ ಕಾರ್ ತೊಗೊಂಡಿರೋ ಉದ್ದೇಶ ಏನು ಅಂದರೆ ಒಳ್ಳೆ ಪ್ರಯಾಣ ಆಗಬೇಕು ಅಂತ ಅಷ್ಟೇ, ಪ್ರತಿಷ್ಠೆ ಮಾಡ್ಕೊಡೋದಲ್ಲ. ಕೆಲವರು ಇರ್ತಾರಲ್ಲ, ಮೇಲೆ ತಿರ್ಸೋದು ಟರ್ನ್ ಮಾಡೋದು ಏನೋ ಮಾಡಿಬಿಟ್ಟು ಕೊನೆಗೆ ಯಾರನ್ನೋ ಸಾಯಿಸಿ ತಾನು ಸತ್ತೋಗ್ತಾರೆ. ವೆಹಿಕಲ್ ಸೇಫ್ ಜರ್ನಿಗಿದೆಯೇ ಹೊರತು ಸರ್ಕಸ್ ಮಾಡ್ಲಿಕ್ಕಲ್ಲ. ಎಷ್ಟೋ ಜನ ಸರ್ಕಸ್ ಮಾಡ್ತಾರೆ, ಒಬ್ಬನೇ ಮಗ ಸರ್ಕಸ್ ಮಾಡ್ತಾರೆ, ಹೇಗೆ ಸತ್ತೋಗ್ತಾರೆ. ಎಷ್ಟು ಮೂರ್ಖರಲ್ಲೇನು ಮಾಡೋ ರೀತಿನ ಅದು ಎಂದೂ ಮಾಡಬಾರ್ದು. ಅಂಸೇ ಅಧಿ, ಅದೇ ರೀತಿ ಓವರ್ ವರ್ಕ್ ಕೂಡ ಹಾಗೇನೆ. ನಮಗೆ ಸರ್ಕಸ್ ಮಾಡಿ ಸಾಯೋದು ಅಷ್ಟೇ ಬೇಕಿಲ್ಲ, ತನ್ನ ಯೋಗ್ಯತೆ ಮೀರಿ ಕೆಲಸ ಮಾಡಲಿಕ್ಕೆ ಕೊಟ್ಟು ಏನಾಗುತ್ತದೋ. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ರಸ. ನೆಟ್ಟಿಗೆ ಓಡಾಡಕ್ಕೆ ಬರೋದಿಲ್ಲ, ದೊಡ್ಡದು ಏಣಿ ಎತ್ತೋಗುತ್ತಿರೋ ಬಿದ್ದೋಗ್ತಾರೋ, ನೆಲ ಮೇಲೆ ನಿಲ್ಲಕ್ಕೆ ಬರ್ತಾ ಇಲ್ಲ ಅವನಿಗೆ. ಹೇಳು ನನ್ನ ಕೈಲಿ ಆಗಲ್ಲ, ಒಪ್ಕೋಬೇಕಲ್ಲ. ಕೆಲವು ಅಕ್ಸೆಪ್ಟ್ ಮಾಡ್ಕೊಡೋದಿಲ್ಲ. ನಾನು ಇನ್ನೂ ಭಾರಿ ಹೆಂಗಿದ್ದೇನೆ ಅಂತ ತಿಳ್ಕೊಂಡು ಏನೋ ಮಾಡಿ ಹೆಂಗೆಂಗೋ ಮಾಡ್ಕೊಂಡ್ಬಿಡ್ತಾನೆ, ಮಾಡಬಾರ್ದು ಹಾಗೆ. ಕೆಲವು ವಿಷಯನ ಅಕ್ಸೆಪ್ಟ್ ಮಾಡೋ ಬೇರೆ ದಾರಿ ಇಲ್ಲ. ಅದನ್ನು ಮಾಡದೇ ಇರೋದ್ರಿಂದ ಓವರ್ ಆ್ಯಕ್ಟಿವಿಟಿ ಕೂಡ ತಪ್ಪೇ ಇದೆ. ಇನ್ಯಾಕ್ಟಿವ್ ಆಗಿ ಅಪರಾಧನೋ ಓವರ್ ಆ್ಯಕ್ಟಿವ್ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ವಯಸ್ಸಾದ ಮೇಲೆ ಇಲ್ಲದ ವ್ಯಾಯಾಮ ಮಾಡಕ್ಕೆ ಹೋಗ್ತಾರೆ, ಮಾಡಬಾರ್ದು. ಇವು ಏಜ್ಡ್ ಪೀಪಲ್ ವ್ಯಾಯಾಮಗಳೇ ಬೇರೆ, ಅರ್ಥಾತ್ ಇವ್ರು ಮಾಡೋ ವ್ಯಾಯಾಮ ಮಾಡಬಾರ್ದು. ಅವ್ರು ಮಾಡಿ ಏನಾಗುತ್ತೆ, ಅದೇ ರೋಗಕ್ಕೆ ಕಾರಣ ಆಗುತ್ತೆ. ಅರ್ಥ ಆಯ್ತಾ. ಹಾಗೂ ಎಲ್ಲ ಬ್ರಿಟ್ಲಿರೋದು, ಯಾವ ಕೂಡ ಸ್ಟ್ರಾಂಗ್ ಇರೋದಿಲ್ಲ ಆ ಸಮಯದಲ್ಲಿ. ಸ್ವಲ್ಪ ವೆಟ್ಟಾದರೂ ಕೂಡ ಬರೆದೋಗ್ಬಿಡೋದು. ಅದಕ್ಕೆ ಅದು ತಕ್ಕಷ್ಟು ಅಷ್ಟೇ ಮಾಡಬೇಕಷ್ಟೆ. ಅದು ಯಾತಕ್ಕೆ ಹೇಳಿದ್ದು ಅಂದರೆ ಎಲ್ಲ ಸ್ಥಿತಿಯಲ್ಲೂ ಹಾಗೇ ಇದೆ. ಅಲ್ಲಿ ದೇಹಕ್ಕೆ ಹೇಗೆ ನಾವು ಯೋಗ್ಯತೆ ಕೆಲಸ ಕೊಡ್ತೇವೋ, ನಮ್ಮ ಅಯೋಗ್ಯ ಮಿಚ್ಚ ಅನ್ನುವ ಎರಡು ಅರ್ಥನೂ ಬರುತ್ತೆ. ಅಯೋಗ್ಯ ಪದವಿಯನ್ನು ಬಯಸಿದ್ರು ಅಂತಲೂ ಅರ್ಥ. ತನಗಾಗದೇ ಇದ್ದ ಏನು ಮಾಡಿದ್ರು ಈಜೆ ಬರೋದು. ನೀರಲ್ಲಿ ಹಾರಿದರೆ ಯಾರೋ ಹಾರೋ ತಾನು ಹಾರಿಬಿಟ್ಟ ರೆಡಿ ಅಂತ. ಅವರೆದುರು ಇವ್ರು ಹೇಳಲೇ ಇಲ್ಲ, ಯಾರೋ ತನಗೆ ಬರ್ತಾ ಇಲ್ಲ ಫಸ್ಟ್. ಅದನ್ನೆಲ್ಲ ತುಂಬ ಜನ ತಪ್ಪುಗಳು ಮಾಡ್ತಾರೆ. ಆದ್ದರಿಂದ ಅದು ಅನಾಹುತಕ್ಕೆ ಕಾರಣ ಆಗುತ್ತೆ. ಲೌಕಿಕದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋತಾನೆ, ಶಾಸ್ತ್ರ ವಿಷಯ ಬಂದ ಪೂರ್ತಿ ಬಿಟ್ಬಿಡ್ತಾನೆ. ಶೋಚ್ಯಾನಿಮಾನ್ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನ. ಇವೆಲ್ಲ ನಂದು ಅಂತ ಭ್ರಮೆಗೊಳಗಾಗಿದ್ದೆ. ಶಿಬಿಕನು ನಿಂದಲ್ಲ, ಹೊರೋರು ಯಾರು ನಿನ್ನಲ್ಲ. ಹೊರೋ ಅಂತ ಜೋರು ಮಾಡೋಕ್ಕೆ ನೀನು ಯಾರು ಗೊತ್ತಾಯ್ತಾ. ಜೋ ಅಂತ ಕಡೆ ಕೂಲಿಯವನೇ ಓಡೋಗ್ಬಿಡ್ತಾನೆ. ಮಾಡಿ ನಾ ಬರೋದಿಲ್ಲ, ಏನು ಮಾಡ್ತಾರೋ ಮಾಡ್ಕೊಡಿ ಅಂತ ಹೇಳ್ತಾನೆ. ಹಾಗೆ ಮಾಡಾಗಿಲ್ಲ. ಕಂಡವರಿಗೆ ಶರಣಾಗ್ತಾನೆ, ದೇವನು ಬಿಟ್ಟುಬಿಡ್ತಾನೆ. ಹಾಗೆ ಮಾಡಬಾರ್ದು. ನಿರಹನಗ್ರಹೋಸಿ ಶೋಚ್ಯಾನಿಮಾಂತಾನ್ ಅಧಿಕಸ್ತವಾಧಿರ್ವಿಷ್ಟ್ಯಾ ನಿಗೃಹನ್ ನಿರನುಗ್ರಹೋಸಿ. ವಿಷ್ಟ್ಯ ಅಂದರೆ ಕೂಲಿ. ಇವನ್ನೆಲ್ಲ ಕೂಲಿಗಳು ಓಡಾಡಿಸ್ತಾ ಇದೆಯಲ್ಲ, ವಾಯುವಂದ ಬೈತಿದ್ದೀಯಲ್ಲ, ತಪ್ಪಲ್ವಾ ಇದು ಒಂದು. ಅವರು ಕೆಲಸ ಮಾಡ್ತಾರೆ, ಏನು ಮಾಡಬೇಕು, ಅವರಿಗೆ ಡ್ಯೂ ರೆಸ್ಪೆಕ್ಟ್ ಕೊಡಬೇಕು. ಅವ್ರಿಗೆ
ಗೊತ್ತು ಕಸ್ತವನು ಕಸ ಒಯ್ಲಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗೋದಿಲ್ಲ, ಎಷ್ಟು ದುರ್ವಾಸನೆ ಇರಲಿಕ್ಕೆ ಆಗೋದಿಲ್ಲ. ಅವ್ನು ಒಯ್ದು ಬಿಟ್ಟರೆ ಏನು ಹೇಳ್ಬೇಕು ಅವನಿಗೆ? ಜೋರು ಮಾಡೋಂಗಿಲ್ಲ. ಪಾಪ ಅವನ ಕೆಲಸ ಅವ್ನು ಮಾಡಿದ ಕೆಲಸ ನೀವು ಮಾಡಿಕೊಡಿ. ಅದನ್ನು ನಾವು ತಪ್ಪು ಮಾಡ್ತೇವೆ. ಇದ್ರ ಮೇಲೂ ಕೀಳು ತಾರತಮ್ಯ ಮಾಡಬಾರದು ಅಂತ ಹೇಳೋದು ಮಾಡೋದಲ್ಲೇ. ನಮ್ಮ ಶಾಸ್ತ್ರ ತಾರತಮ್ಯ ಮಾಡೋದು ಅಂದ್ರೇನು? ಅವ್ರವ್ರ ಕೆಲಸ ಮಾಡ್ತಾರೆ, ಡ್ಯೂ ರೆಸ್ಪೆಕ್ಟ್ ಕೊಡಲೇಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದ್ರ ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಈಗ? ನಿಗೃಹನ್ ನಿರನುಗ್ರಹೋಸಿ, ಕರುಣೆಯಲ್ಲಿ ಯಾರ ಮೇಲೆ ನಿನಗೀಗ? ಹೋಗಿ ಹಾಗೆ ಹೀಗೆ ಜೋಡು ಮಾಡ್ತೀಯಲ್ಲ, ತಪ್ಪಲ್ವೇನು? ಜನಶ್ಚ ಗೋಪ್ತೀತಿ ವಿಕತ್ಥ ಮಾನಃ, ನೀನು ಹೇಳ್ತಿರೋದೇನು? ರಕ್ಷಕ ಪ್ರಜಾಪಾಲಕ ಅಂತ ಹೆಸರು ನಿನಗೆ. ನೀವು ಮಾಡ್ತಿರೋದು ಗೋಳರಿಸ್ತಾ ಇದೆಯಾ? ಪಾಲಕನ ನೀನು? ಅರಕ್ಷಕನಾಗಿಬಿಟ್ರೆ ವಿರುದ್ಧ ಶಮನೆ ಶಿಕ್ಷೆ ಕೊಡೋಣಾದರೆ ತಪ್ಪದು. ನಿರನುಗ್ರಹೌಸಿ ಜನಶ್ಚ ಗೋಪ್ತೀತಿ ವಿಕತ್ಥ ಮಾನಃ ನ ಶೋಭಸೆ ವೃದ್ಧ ಸಭಾಸು ದುಷ್ಟ. ವೃದ್ಧ ಸಭಾಸು ಅಂದರೆ ತಿಳಿದವರು. ಜ್ಞಾನಿಗಳ ಸಭೆಯಲ್ಲಿ ನಿನಗೆ ಮರ್ಯಾದೆ ಇರೋದಿಲ್ಲ. ದುರಹಂಕಾರ ಏನು ಮಾಡುತ್ತೆ? ಅದನ್ನು ತಪ್ಪು ಮಾಡುತ್ತೆ. ಏವಂ ಮೂಲಗೋಪ್ತೃತ್ವಂಚ ವಿಷ್ಣುರೇವ, ಏವಂ ಮೂಲಗೋಪ್ತೃತ್ವಂತ ವಿಷ್ಣು. ಅದಕ್ಕೆ ನಿಲ್ಲದಿರೋ ಅದಕ್ಕೆ ನಾನು ಕಾಪಾಡೋದು ಭ್ರಮೆ, ನಾನು ನಿಗ್ರಹ ಮಾಡೋಂಥ ಭ್ರಮೆ, ಎಲ್ಲ ಭ್ರಮೆಯಲ್ಲೇ ಇದ್ದೇ ಹೊರತು ನೀನು ಪದವಿ ಪ್ರಯುಕ್ತವಾಗಿ ಬಂದಿದೆ. ಪದವಿ ನಿಂದಲ್ಲ, ಇವತ್ತು ಬರುತ್ತಾ ನಾಳೆ ಹೋಗೋದು. ಪದವಿ ಜೊತೆಗೆ ಇವೆಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಅದು ಎಚ್ಚರ ಇರಬೇಕು. ಏವಂ ನಿರುಕ್ತಂ ಚಿತಿಶಬ್ದವೃತ್ತಂ ಅಸನ್ನಿಧಾನಂ ಪರಮಾಣವೋ ಅವಿದ್ಯೆಯ ಮನಸಾ ಕಲ್ಪಿತಾಸ್ತೆ ಯೇಷಾಂ ಸಮೂಹೇನ ಕೃತೋ ವಿಶೇಷ. ಎಕ್ಸ್ಪ್ಲೇನ್ ಮಾಡ್ತಾ ಇದಿಷ್ಟು ನಾಳೆ. ಇದಿಷ್ಟು ಸರಿಯಾಗಿ ನೋಡಿದಾಗ ಎಲ್ಲ ಗೀತಾ ಭಾಷೆನೇ ಆಗೋದು ಆ ರೀತಿ.